ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಜನವರಿ 2024 ಮಂಗಳವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಸೌಭಾಗ್ಯ ಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಬುಧ ವಕ್ರತ್ಯಾಗ. ಒಳ್ಳೆ ಸೂಚನೆ. ಯಾಕಂದ್ರೆ ಕಟಕ ರಾಶಿಯವರಿಗೆ ಈ ಒಂದು ವರ್ಷ ಭವಿಷ್ಯಕ್ಕೆ ನೋಡಿ, ಆ ಗುರುವಿನ ಬದಲಾವಣೆ, ರಾಹುಕೇತುಗಳ ಬದಲಾವಣೆ, ಶನಿಯ ಬದಲಾವಣೆ ಅದ್ಭುತಗಳನ್ನ ತಂದು ಕೊಡತಕ್ಕಂಥ ಒಂದು ವರ್ಷವಾಗಿರುತ್ತೆ. ನಿಂತು ಹೋದ ಕೆಲಸ, ಅದರಲ್ಲೂ ಕಟಕ ಲಗ್ನ ಕಟಕ ರಾಶಿಯವರಿಗೆ ಗುರು ದಶೆ ಇದೆ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದೆ. 11ನೇ ಮನೆ, 5ನೇ ಮನೆ, 2ನೇ ಮನೆ, 7ನೇ ಮನೆ, 9ನೇ ಮನೆ ಈ ಭಾಗಗಳಲ್ಲಿದ್ದು ಈಗೇನಾದ್ರೂ ಗುರು ದಶೆ ಬಂದಿದೆ, ಸೂರ್ಯ, ಚಂದ್ರ, ಕುಜ ಇವರೆಲ್ಲರೂ ಮಿತ್ರರು. ಶುಕ್ರ ಸ್ವಲ್ಪ ಬಾಧಕ, ಶನಿ ಸ್ವಲ್ಪ ಬಾಧಕ, ಬುಧ ಸ್ವಲ್ಪ ಎಡವಟ್ಟು ಮಾಡಿಸ್ತಕ್ಕಂಥವನು. ಇವರುಗಳ ಪ್ರಭಾವ ಸ್ವಲ್ಪ ಇರುತ್ತೆ. ರಾಹುಕೇತುಗಳು ಕೂಡ. ಆದರೆ ತಮಾಷೆ ಏನಂದ್ರೆ, ನಿಮಗೆ ಈ 4 ತಿಂಗಳು ಸ್ವಲ್ಪ ಯಾವುದೋ ಒಂದು ಭೂಮಿ, ಹಣಕಾಸು, ವೃತ್ತಿ ಅದರಲ್ಲೊಂದು ಒದ್ದಾಡ್ತಿದ್ದೀರಿ. ಯಾವುದೋ ಒಂದು ಶುಭ ಕಾರ್ಯ, ಮದುವೆ ಕಾರ್ಯ. ಕಟಕ ರಾಶಿಯವರು ನೀವೇನ್ ಗೊತ್ತಾ, ನಿಮಗೆ ಮಾತ್ರ ದೈವ ಕೊಟ್ಟಿರೋ ಒಂದು ದೊಡ್ಡ ವರ, ಯಾವಾಗ್ಲೂ ಮಳೆಗಾಲ ಇರಲ್ಲ. ಹಾಗೆ ಯಾವಾಗ್ಲೂ ಬೇಸಿಗೆಗಾಲ ಇರೋಲ್ಲ, ಯಾವಾಗಲೂ ಚಳಿಗಾಲ ಇರೋಲ್ಲ. ನಾನು ನೋಡಿರುವ ಕೆಲವು ರಾಶಿಗಳಲ್ಲಿ ಹೇಗೋ ಬಂದು ಯಾವುದೋ ರೂಪದಲ್ಲಿ ಒಂದು ಕೈ ಹಿಡ್ಕೊಂಡು ನಡೆಸ್ತಕ್ಕಂಥ ಕೆಲವು ರಾಶಿಗಳು ಹೇಗೋ ತುಂಬಾ ಕಷ್ಟ ನೋಡಲ್ಲಪ್ಪ. ಇದೆ, ಜನ್ಮದ ಒಂದು ಕಷ್ಟ ಇರುತ್ತೆ ನಿಮಗೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದವರು. ಯಾಕಂದ್ರೆ ಅಷ್ಟಮಾಧಿಪತಿ ಶನಿ ಅಲ್ವಾ. ಸೊ ಸಂಗಾತಿ, ಕೊಡೋದು ತಗೊಳ್ಳೋದು, ಸ್ನೇಹಿತರು, ಬಂಧುಗಳು, ಆತ್ಮೀಯರು, ಈ ತರದ್ದು ಒಂದು ವಿಚಾರದಲ್ಲಿ ಇದ್ದೇ ಇರುತ್ತೆ. ಸಪ್ತಮಾಧಿಪತಿ ಬೇರೆ ಅವನು. ಸೊ ಹಿ ವಿಲ್ ಕೌಂಟರ್ ಅಟ್ಯಾಕ್ ಇದೆ. ಆದರೆ ಗುರು ಚೆನ್ನಾಗಿದ್ದಾನೆ, ಸೂರ್ಯ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ ಅಂದ್ರೆ ಅತ್ಯದ್ಭುತ. ಆಟೋಮ್ಯಾಟಿಕಲಿ ಅದರಲ್ಲೂ ಚಂದ್ರ ದಶೆನೇ ಇತ್ತು ಅಂತ ಇಟ್ಕೊಳ್ಳಿ. ನಿಮಗೆ ಚಂದ್ರ ಏನಾದ್ರೂ ನಿಮ್ಮ ಜಾತಕದಲ್ಲಿ 11ನೇ ಮನೆ, 6ನೇ ಮನೆ, ಬ್ಯೂಟಿಫುಲ್ ಬಲ ಕೊಟ್ಬಿಡ್ತಾನೆ. ಅದೊಂದು ಗತ್ತು ತೂಕನೇ. ದಶೆ ಏನಾದ್ರೂ ಚೆನ್ನಾಗಿದ್ದು ನೋಡಿ, ನಿಮಗೆ ಗೊತ್ತಿಲ್ಲದೊಂದು ಸತ್ಯ ಹೇಳ್ತಾನೆ. ಮೊನ್ನೆ ಒಬ್ರು ಬಂದಿದ್ರು, ಗುರು ದಶೆ ಆರಂಭ, ಮೀನ ಲಗ್ನ, ಗುರು ಕೇಂದ್ರದಲ್ಲಿ ಅದ್ಭುತವಾಗಿದೆ, ಶನಿ ಜೊತೆ ಸೇರಿದ್ದಾನೆ, ಕೃಷ್ಣ ಪುಷ್ಕರದಲ್ಲಿ ಹುಟ್ಟಿದ್ದಾರೆ. ಸರ್ ಈಗಲಿಂದ ಆರಂಭ, ನಿಮ್ಮಿಂದ ಒಂದು ದೇವಸ್ಥಾನ ಆಗ್ಬೇಕು ಸರ್ ಅಂದ್ರೆ, ಸರ್ ನಾನೊಂದು ದೇವಸ್ಥಾನಕ್ಕೆ ಈ ತರದೊಂದು ಕಾರ್ಯ ಮಾಡಿಸಿದೆ. ಅಯ್ಯೋ ಅದು ಅಲ್ಲ, ಇನ್ನೂ ಒಂದು ಮಾಡಿಸುತ್ತೆ. ಗುರು ಪೀಠ, ಗುರು ಕಾರ್ಯ, ಗುರು ಕೆಲಸನೂ ಮಾಡಿಸುತ್ತೆ. ಯಾಕಂದ್ರೆ ಗುರು ದಶೆಯೇ ಆರಂಭ ಆಗಿದೆ. 16 ವರ್ಷ ಶನಿ ಜೊತೆಲಿ ಬೇರೆ ಸೇರ್ಕೋಬಿಟ್ಟಿದ್ದಾನೆ. ಸೊ ನೆಕ್ಸ್ಟ್ ಬರೋ ಶನಿ ದಶೆ ಮೀನ ಲಗ್ನಕ್ಕೆ ಲಾಭಾಧಿಪತಿಯೋ ವ್ಯಯಾಧಿಪತಿಯೋ ಇದ್ದಾನೆ. ತೊಂದರೆ ಇಲ್ಲ, ಒಳ್ಳೆ ಕಾರ್ಯಗಳ ಕೆಲಸ ಮಾಡಿಸ್ತಾನೆ. ಅಂದ್ರೆ ಅವ್ರೊಂದು ಒಳ್ಳೆ ಜಾಗ ತಗೊಂಡಿದ್ದಾರೆ ಪುಣ್ಯಾತ್ಮರು. ಯಾರೋ ಮಠದವ್ರು ಬಂದು ನಮ್ಗೆ ಈ ಜಾಗದ ಮೇಲೆ ಪ್ರೇರೇಪಣೆ ಆಗಿದೆ, ನಮ್ಗೆ ಈ ಒಂದು ನಮ್ಮ ಗುರುಗಳ ಪ್ರೇರೇಪಣೆ ಆಗಿದೆ, ಈ ಜಾಗ ಬೇಕು ನಮಗೆ ಅಂತ ಬಿಟ್ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಸ್ವಾಮಿ ಅಂತ. ಹೀಗಾಗಬೇಕು, ಯಾವ ರೀತಿ ಆಗ್ಬೇಕು ನೋಡಿ. ಗುರುದೃಷ್ಟಿ, ಗುರುಬಲ, ಗುರುದಶ ಬಂದಾಗ ಗುರುವೇನಾದರೂ ನೋಡಿ, ಮೀನ ಲಗ್ನಕ್ಕೆ ದಶಮೇ ಸಪ್ತಮ ಸ್ಥಾನ, ಲಗ್ನಮೇ ಒಂದು ಸಪ್ತಮ ಸ್ಥಾನ, ಲಾಭಸ್ಥಾನ ನೋಡ್ತಾನೆ, ಲಗ್ನ ಭಾವವನ್ನ ನೋಡ್ತಾನೆ, 3ನೇ ಮನೆಯನ್ನು ನೋಡ್ತಾನೆ. ಸೊ ಇರೋ ಭಯಗಳೆಲ್ಲ ತೆಗೆದು ಬಿಸಾಕ್ಬಿಡ್ತಾನೆ, ಒಳ್ಳೆ ಕಾರ್ಯಗಳು ಮಾಡಿಸ್ತಾನೆ. ಗುರು ಚಾಂಡಲ್ಲನೆ. ಶನಿ ಇದ್ದಾಗ ಚಾಂಡಾಳ ಅಂದ್ರೆ ಕಷ್ಟಪಡ್ಬೇಕು, ಕಷ್ಟಪಟ್ಟಿದ್ದು ಒಳ್ಳೇದಕ್ಕೆ. ನಾ ಹೇಳಿದೆ, ಸರ್ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಕೆಸಿನೋ ಮಾಡಿಸು, ಈ ಕ್ಲಬ್ ಮಾಡು, ಕುಡಿತದ ಪಬ್ ಮಾಡು, ಇಲ್ಲ ಬೇರೆ ಅನೈತಿಕ ಚಟುವಟಿಕೆ, ಅನೈತಿಕ ವ್ಯವಹಾರ, ಇವೆಲ್ಲ ಅನೈತಿಕ ನಿಜ ಹೇಳ್ಬೇಕು ಅಂದ್ರೆ. ಅನ್ನ ಮಾರೋದು ಕೂಡ ತಪ್ಪೆ ನಿಜ ಹೇಳ್ಬೇಕು ಅಂದ್ರೆ. ಇವತ್ತು ಯಾರನ್ನು ಕೇಳಿದ್ರು ಫುಡ್ ಇಂಡಸ್ಟ್ರಿ ಅಂತ ಹೇಳ್ತಾರೆ.
ಇರ್ಲಿ. ಆ ಸಪ್ತಮಾಧಿಪತಿ ನೋಡಿ, ಅವರಿಗೆ ಈ ಗುರುದಶೆ ನಡೆಯುವಾಗ ಸಪ್ತಮಾಧಿಪತಿ ಲಾಭದಲ್ಲಿ ಕುಳಿತಿದ್ದಾನೆ, ಅದ್ರ ಜೊತೆ ಕುಜ ಬೇರೆ ಕುಳಿತಿದ್ದಾನೆ. ಹೇಳಿದ್ರೆ ನೀವು ಪ್ರಾಪರ್ಟಿ ಡೆವಲಪರ್ ಸರ್, ನೀವು ಒಳ್ಳೊಳ್ಳೆ ಪ್ರಾಪರ್ಟಿ ತಗೊಂಡು ಮಾರಿಸುವಂತದ್ದಾಗುತ್ತೆ. ಆದರೆ ಅಲ್ಲಿ ಕೇತುನು ಸೇರಿರೋದ್ರಿಂದ ಕೆಲವು ಪ್ರಾಪರ್ಟಿಗಳು ತಗಾದೆ ಆಗ್ಬಿಟ್ಟಿರುತ್ತೆ ಸರ್ ಅಂದೆ. ಆಗ್ಬಿಟ್ಟಿದೆ ಗುರುಗಳೇ, ತುಂಬಾ ದೊಡ್ಡದಾದಂತ ವ್ಯಕ್ತಿ ನಮ್ ಜಾಗ ಅದು ತಗೊಂಡಿದ್ದಾವೆ, ಒಂದು ಕೇಸ್ ಬಿದ್ದಿದೆ. ಗುರು ನೋಡ್ತಿದ್ದಾನೆ, ಬಿಡಿ ಸರ್ ಸಾರ್ಟ್ ಔಟ್ ಆಗುತ್ತೆ. ಗುರು ದಶೆಯೇ ಬಂದಿದೆ ನೋಡಿ. ಅಲ್ಲಿ ಮೀನ ಲಗ್ನ, ಭರಣಿ ನಕ್ಷತ್ರ, ಮುಂದಿನ ಮಾರ್ಚ್ 25 ಮೇಲೆ ಸಡೆಸಾತಿ ಆರಂಭ ಆಗ್ಬೇಕು. ಅವ್ರಿಗೆ ಏನೂ ಆಗೋಲ್ಲ, ದೈವ ಕಾರ್ಯ ಮಾಡಿಸ್ತಾನೆ, 100% ದೈವ ಕಾರ್ಯ ಮಾಡಿಸ್ತಾನೆ. ಒಳ್ಳೊಳ್ಳೆ ದೊಡ್ಡ ಕಾರ್ಯಗಳನ್ನ ಮಾಡಿಸ್ತಾನೆ. ದೇವತಾ ಕಾರ್ಯ, ಅನ್ನಪೂರ್ಣ ಮಂದಿರ, ಚೌಲ್ಟ್ರಿ ಕಟ್ಸೋದು, ದೇವಸ್ಥಾನ ಕಟ್ಸೋದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಧಾರ್ಮಿಕ ಕಾರ್ಯಗಳು, ವೃದ್ಧಾಶ್ರಮ, ಅನಾಥಾಶ್ರಮ, ವೈದಿಕ ಕೆಲಸಗಳು, ಹೋಮ ಹವನ ಯಜ್ಞ ಯಾಗ, ಈ ತರದ್ದನ್ನ ಮಾಡಿಸ್ತಕ್ಕಂಥದ್ದು. ಆ ತೇಜಸ್ ಅವರಿಗೆ ಗೊತ್ತಿಲ್ಲ, ಹಣೆಯಲ್ಲಿ ತಿಲಕ. ನೋಡಿ, ಸಪ್ತಮದಲ್ಲಿ ತನ್ನ ಪ್ರಭಾವ ಶನಿ ಜೊತೆ ಸೇರಿ ಕೊಟ್ಬಿಟ್ಟಿದ್ದಾನೆ ಒಂದ್ ಪೆಟ್ಟು. ಕೇಳಿದೆ, ಒಂದ್ ಮಗು ಹೋಗಿರ್ಬೇಕಲ್ಲ, ಹೆಚ್ಚು ಕಡಿಮೆ ಅಂದ್ರೆ ಎಲ್ಲ ಆಗಿತ್ತು ಗುರುಗಳೇ. ಒಂದ್ ಕುಟುಂಬದ ವಿಚಾರದಲ್ಲೂ ಸಪ್ತಮ ಭಾವ ಗುರು ಶನಿ ಜೊತೆ ಸೇರಿ ಅಲ್ಲೊಂದು ಮದುವೆ ಆಗಿರುವ ಸಂಗಾತಿಗೆ ನೋವಾಗಿ 2ನೇ ಮದುವೆ ಮಾಡಿಸಿಟ್ಟಿದ್ದಾನೆ. ಗುರು ಚಾಂಡಾಳ, ಅಲ್ಲೊಂದು ಹುಳಿ ಇಟ್ಟು ಒಳ್ಳೆ ಸಂಗಾತಿ ಕೊಟ್ಬಿಟ್ಟಿದ್ದಾನೆ. ಬಂಗಾರದಂತ ಮಕ್ಕಳು ಕೊಟ್ಬಿಟ್ಟಿದ್ದಾನೆ, ದೈವಿಕ ಮಕ್ಕಳನ್ನು ಕೊಟ್ಬಿಟ್ಟಿದ್ದಾನೆ. ಅದ್ರಲ್ಲೂ ಆ ಮಕ್ಕಳು ಜಾತಕ ನೋಡ್ಬೇಕು, ಗುರುವೇ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಹೇಳಿದೆ, ನಿಮ್ಮ ಮಕ್ಕಳು ಹುಟ್ಟಿದ ಮೇಲೆ, ಅದ್ರಲ್ಲೂ 2ನೇ ಮಗು ಹುಟ್ಟಿದ ಮೇಲೆ 2017ರಿಂದ ಮುಟ್ಟಿದ್ದೆಲ್ಲ ಬಂಗಾರವೇ ಅಂದ್ರೆ ಹೌದು ಗುರುಗಳೇ. ನೋಡಿ, ದಶಾಭುಕ್ತಿಗಳು ತಮ್ಮ ಪ್ರಭಾವವನ್ನ ಬೀರ್ತವೆ. ಅದರಲ್ಲೂ ಆ ಗುರು ನೋಡ್ಬೇಕು ಹಸ್ತ ನಕ್ಷತ್ರ ಪ್ರಭಾವದಲ್ಲಿದೆ. ಶನಿ ನೋಡ್ಬೇಕು ಭಾಗ್ಯಾಧಿಪತಿ ಪ್ರಭಾವದಲ್ಲಿದ್ದಾನೆ, ಕುಜನ ಸಾರದಲ್ಲಿ, ಅದಕ್ಕೆ ಪ್ರಾಪರ್ಟಿ ಡೆವಲಪರ್. ನೋಡಿ, ಇದನ್ನೇ ಜಾತಕ ಪರಾಮರ್ಶಿಸುವುದು. ಅಯ್ಯೋ ಸಾಡೆ ಸಾತಿ ಬಂತು, ಏನೂ ಮಾಡಲ್ಲ, ಅಷ್ಟಮ ಶನಿ ಬಂತು, ಏನೂ ಮಾಡಲ್ಲ. ದಶಾಭುಕ್ತಿ ಚೆನ್ನಾಗಿದ್ದಾಗ ನೆನಪಿಟ್ಟುಕೊಳ್ಳಿ, ಬೆಟ್ಟದಂತ ಸಮಸ್ಯೆ ಬಂದರು ಅದಕ್ಕೊಂದು ಊರುಗೋಲು ಗೋವರ್ಧನಗಿರಿ ಆ ಶ್ರೀಕೃಷ್ಣ ಪರಮಾತ್ಮ ಎತ್ತಿಟ್ಕೊಂಡ ಹಾಗೆ ಆ ಇಂದ್ರನ ಗರ್ವಭಂಗವನ್ನ ಮಾಡಿದ ಹಾಗೆ ನಿಮ್ಮನ್ನು ಮುಟ್ಟಿದವ್ರದೆಲ್ಲ ಗರ್ವಭಂಗ ಮಾಡಿ ಬಿಸಾಕ್ಬಿಡುತ್ತೆ. ಕರ್ಕಾಟಕ ರಾಶಿಗೆ ಅದು ನಡೆಯತಕ್ಕಂತ ಒಂದು ಕುಂಭದ್ರೋಣ ಮಳೆಯ ವರ್ಷ. ಇದೇನೋ ಒಂಥರ ಅರ್ಧ ಕಿಚಡಿಯಾಗಿ ನಿಂತಿತ್ತು. ಹೌದು ಇದೆ, ಈ 4 ತಿಂಗಳು ಒಂಚೂರು ನೋಡ್ಕೊಳ್ಳಿ, ಇದೆ ಸಮಸ್ಯೆ ಇದೆ. ವೃತ್ತಿ ಇರ್ಬೋದು, ವ್ಯವಹಾರ ಇರ್ಬೋದು. ಅದರಲ್ಲೂ ಈಗ ಗುರು ಬಂದು ಅಶ್ವಿನಿ ನಕ್ಷತ್ರದಲ್ಲಿ ಓಡ್ತಿದ್ದಾನೆ. ಆದರೆ ಕೇತು ತುಂಬಾ ಅದ್ಭುತವಾಗಿದ್ದಾನೆ ಕುಜನ್ ಸಾರದಲ್ಲಿ. ಈಗ ನೋಡಿ, ಕುಜ ಎಲ್ಲಿ ಬಂದು ಕೂತಿದ್ದಾನೆ ನಿಮಗೆ? 6ನೇ ಮನೆ. ಸೂರ್ಯ ವಿಕ್ರಮಸ್ಥಾನ 6ನೇ ಮನೆ. ಯಾರಾದ್ರೂ ತಡೆಯೋರುಂಟ ನಿಮ್ಮನ್ನ? ಖಂಡಿತ ಒಂಥರ ಧೈರ್ಯ, ಬಲ, ವೀರ್ಯ, ಬ್ಯೂಟಿಫುಲ್. ಅದರಲ್ಲೂ ಪುಷಿ ನಕ್ಷತ್ರ ಆಗಿದ್ದು ಈ ಗುರು 11ನೇ ಮನೆಗೆ ಬಂದಾಗ ನೋಡಿ ನಿಮಗೆ, ಅದರಲ್ಲೂ ರೋಹಿಣಿ ನಕ್ಷತ್ರ ಪ್ರಭಾವಕ್ಕೆ ಬಂದಾಗ ಪುಷಿ ನಕ್ಷತ್ರದವರಿಗೆ ಒಂದ್ ಮನೆ, ಒಂದ್ ಮಗು, ಮಕ್ಕಳ ಮದುವೆ, ಒಂದ್ ಜಾಗ, ತಗಾರಾರು, ತಗಾದೆ, ಇದೆಲ್ಲ ಹೊರಗಡೆ ಬರುವಂತದ್ದು. ಪುನರ್ವಸು ನಕ್ಷತ್ರಕ್ಕಂತೂ ರಾಜಗೌರವ, ರಾಜ ಸನ್ಮಾನ ಮೇಯಿಂದ. ಹೌದು, ಈ 6 ತಿಂಗಳಿದೆಯಲ್ಲ, ಆಮೇಲೆ ಸ್ವಲ್ಪ ವಕ್ರ ಆಗ್ತಾನೆ, ಏನೂ ಆಗೋದಿಲ್ಲ. ಕೃತಿಕಾ ನಕ್ಷತ್ರದಿಂದ ಮತ್ತೆ ಅವನು ರೋಹಿಣಿ ನಕ್ಷತ್ರ ಭಾವಕ್ಕೆ ಬರ್ತಾನೆ. ಬ್ಯೂಟಿಫುಲ್, ಎಂತದಾಗಲ್ಲ. ಆಗ ಕೇತು ಚಂದ್ರ ನಕ್ಷತ್ರದಲ್ಲಿ ಇರ್ತಾನೆ. ಸೊ ನಿಮ್ಮ ರಾಶಿಯಾಧಿಪತಿಯ ಪ್ರಭಾವದಲ್ಲಿ 3ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅತ್ಯದ್ಭುತ. 3, 6, 11ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ದಾಗ ಅತ್ಯದ್ಭುತ. ಅಷ್ಟರಲ್ಲಿ ಸ್ವಲ್ಪ ಬುಧ ಶನಿಸಾರದಲ್ಲಿದ್ದು ಒಂಚೂರು ಹಿರಿಯರಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಕೊಡಬಹುದು. ಇಲ್ಲ ನಿಮ್ಮ ಆರೋಗ್ಯ ಸಣ್ಣದಾಗಿ, ತಂದೆ ಇದ್ರೆ, ವಯಸ್ಸಾದ ತಂದೆ ಇದ್ರೆ, ವಯಸ್ಸಾದ ತಾಯಿ ಇದ್ರೆ, ಆ ಒಂದು ಮೀನ ರಾಶಿಯಲ್ಲಿ ಕುಳಿತಿರೋದ್ರಿಂದ ಗೈನಿಕ್ ಪ್ರಾಬ್ಲಮ್ ಆಗ್ಬಹುದು ಅವರಿಗೆ. ಪಾದಗಳು, ಮಂಡಿ, ಸೊಂಟ, ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್, ಇಂಟೆಸ್ಟೈನ್ ಕ್ಯಾನ್ಸರ್, ಈ ತರದ್ ಏನಾದ್ರೂ ಇದ್ರೆ, ಕಿಡ್ನಿ ಇನ್ಫೆಕ್ಷನ್ಗಳು ದೊಡ್ಡವರಿಗೆ, ಅಲ್ಲೊಂದು ಒಂಥರ ಮೆಡಿಕಲ್ ಖರ್ಚುಗಳು, ಓಡಾಟ, ಡಾಕ್ಟ್ರು, ಆಸ್ಪತ್ರೆ, ಈ ತರದ ಒಂದು ಭಾವಗಳಲ್ಲಿ ಸ್ವಲ್ಪ ಒದ್ದಾಡಿಸ್ತಕ್ಕಂಥದ್ದಾಗುತ್ತೆ. ನಿಮಗ್ ಮಾತ್ರ ಹೇಳ್ತಾನೆ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ನಿಮಗ್ ಗೊತ್ತಿಲ್ಲ, ನಿಮಗೆ ಷಷ್ಠಾಧಿಪತಿಯ ಭಾಗ್ಯಾಧಿಪತಿ ಗುರು. ತೊಂದ್ರೆ ಅಂತ ಅನ್ನಿಸ್ತಾನೆ. ನಿಮ್ಗೆ ಏನ್ ಗೊತ್ತಿರ, ನನ್ ಕುಟುಂಬ, ನನ್ ಗಂಡ, ನನ್ ಹೆಂಡತಿ, ನನ್ ಮಗು, ನನ್ ಪ್ರೀತಿ, ಈ ತರದ್ರಲ್ಲಿ ಸದಾ ಚಿಂತೆ ಮಾಡತಕ್ಕಂಥವ್ರು. ಕನ್ಫರ್ಮ್ ಕರ್ಕಾಟಕ ಲಗ್ನದವರಿಗೆ ತಂದೆ ವಿಚಾರದಲ್ಲಿ ಒಂದು ನೋವಾಗಿರುತ್ತೆ. ಮನೆ ಬಿಟ್ಟು ಸಪರೇಟ್ ಹೋಗೋಣ ಅನ್ನತಕ್ಕಂಥದ್ದು ಏನಾದ್ರೂ ಆಲೋಚನೆ ಬಂದಿರುತ್ತೆ. ಮನೆ ಬದಲಾವಣೆ, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ,
ಮಕ್ಕಳನ್ನ ತಗೊಂಡೋಗಿ ಒಂದು ಒಳ್ಳೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋದು, ಇನ್ನೊಂದು ಅದಕ್ಕೊಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅದು ಇದು ಅನ್ನಿಸ್ತಕ್ಕಂಥದ್ದಾಗುತ್ತೆ. ಏನೂ ತೊಂದರೆ ಆಗೋಲ್ಲ. ಪ್ಲಾನ್ ಇಟ್ ಫಾರ್ ದಿಸ್ 4 months. ರಾಹು ಬುಧನ್ ಸಾರದಲ್ಲಿ ಇದಾನಲ್ವಾ, ಅವನೊಂಚೂರು ಚಿಟ್ಟಿ 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 ಅಂದರೂ ಯಾವಾಗ ಗುರು ಬದಲಾವಣೆ ಆಗ್ತಾನೋ ಮೇಗೆ, ಈ ಶನಿ ಕೂಡ ಒಂದು ವಿಶೇಷವಾಗಿ ಗುರುಸಾರದಲ್ಲಿ ಬರ್ತಾನೆ. ಲಾಭಕ್ಕೆ ಗುರು ಬರ್ತಿದ್ದ ಹಾಗೆ ಗುರುಸಾರದಲ್ಲಿ 12ನೇ ಮನೆ ನೋಡ್ತಾನೆ, ನಿಮ್ಮ ಧನಸ್ಥಾನವನ್ನ ನೋಡ್ತಾನೆ. ಶನಿ ಭಾವದಲ್ಲಿ ನೋಡಲ್ಲ, ಗುರುಭಾವದಲ್ಲಿ ನೋಡ್ತಾನೆ. ಅಂದ್ರೆ ಒಳ್ಳೇದಕ್ಕೆ ಖರ್ಚು. ಆದ್ರೆ ತಂದೆ ತಾಯಿ ಆರೋಗ್ಯಕ್ಕೆ, ಇಲ್ಲ ಹಿರಿಯರ ಅಜ್ಜ ಅಜ್ಜಿ ಆರೋಗ್ಯಕ್ಕೆ ಒಂದು ಪೆಟ್ಟು, ಯಾವುದೋ ಒಂದು ಸಾಲ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಅದನ್ನ ತೀರಿಸ್ಲಿಕ್ಕೆ ದುಡ್ಡು ಕೊಡ್ತಾನೆ. ಅಯ್ಯೋ ಉಳಿಸ್ಕೊಳಕ್ಕಾಗ್ಲಿಲ್ವೇ, ಬಂತಲ್ವಾ, ಏನೇನು ಮಾಡಿ ಇಟ್ಕೊಂಡಿದೀವಿ ನಾವು ತಲೆನೋವು, ಮದುವೆದೋ ಇನ್ನೊಂದೋ ಮನೆದೋ ಯಾರ್ದೋ ಒಂದು ಸಾಲ ಕೊಡ್ಬೇಕಾಗಿರೋದು, ಕೊಟ್ಟು ಮಾತು. ನೋಡಿ ನಮ್ ಕಡೆ ಒಂದು ಮಾತಿದೆ, ಮಾತು ಕೊಟ್ಟವ್ರು ಹೊರಟೋಗ್ಬಿಡ್ಬೋದೇನೋ, ಆದ್ರೆ ಕೊಟ್ಟು ಮಾತು ಯಾವತ್ತೂ ಉಳ್ಕೊಳ್ಳುತ್ತೆ. ಕಟಕ ರಾಶಿಯವರಾಗಿ ಅದಕ್ಕೆ ದೈವ ನಿಮಗೆ ಕೊಡುವ ಒಂದು ಬಹುದೊಡ್ಡ ಒಂದು ಆದರ ಅಂದ್ರೆ ಕುಜ. ಅವನು ನಿಮಗೆ ರಾಜಗ್ರಹ ರಾಜಯೋಗ ಕಾರಕ. ನೋಡಿ 1ನೇ ತಾರೀಕಿಗೆ ಕರೆಕ್ಟ್ ಆಗಿ ಕುಜ ಎಲ್ಲಿ ಬಂದು ನಿಂತಿದ್ದಾನೆ ನಿಮಗೆ. ಬುಧ ಕೂಡ ನೋಡಿ ಆ ವಕ್ರತ್ವ ಬಿಡ್ತಾನೆ. ಚೆನ್ನಾಗಿದೆ, ತೊಂದರೆಗಳಿಲ್ಲ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಏನೇನು ಎಷ್ಟು ಕೊಡ ನೀರು ತುಂಬಿಸ್ಕೋಬೇಕು ತುಂಬಿಸ್ಕೊಳ್ಳಿ. ದಶಾ ಭುಕ್ತಿ ಫೇವರಬಲ್ ಇರಬೇಕು. ಅಕಸ್ಮಾತ್ ಶನಿ ದಶೆ ಇದ್ದರೆ ಅರ್ಧ ಬಲ, ಬುಧ ದಶೆ ಇದ್ದರೆ ಅರ್ಧ ಬಲ, ಶುಕ್ರ ದಶೆ ಇದ್ದರೆ ಅರ್ಧ ಬಲ. ಯಾಕೆಂದ್ರೆ ಗುರುಬಲ ಇರಬಹುದು ನಿಜವೇ, ಇವರುಗಳು ಲಾಕ್ ಮಾಡಿಟ್ಟಿದಾರಲ್ಲ ದಶೆಗಳು. ಅಷ್ಟಮದ ಶನಿ, ಅಷ್ಟಮಾಧಿಪತಿಯ ಶನಿಯ ದಶೆ ನಡೀತಿದ್ದಾಗ ಗುರು ಕೊಟ್ಟರು ಕೂಡ ಈ ತರದ ಯಾವ್ದೋ ಕೋರ್ಟು, ಲಾಯರು, ಒಂದು ಕಾಂಪ್ರಮೈಸಿಂಗ್ ಕೇಸುಗಳು, ಈ ತರದ ಭಾವಗಳಲ್ಲಿ ದುಡ್ಡು ಹೋಗ್ಬೇಕು, ಖರ್ಚು ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಮಾಡಿಸ್ತಾನೆ. ಈ ತರದ್ರಲ್ಲಿ ಮಾಡಿಸ್ತಾನೆ. ಅಲ್ಲೊಂದು ಎಳೆದಾಟ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಅಷ್ಟೇ, ಗಾಬರಿ ಪಡಬೇಡಿ. ಸ್ವಲ್ಪ ಏನ್ ಮಾಡಿ, ಆ ಶನಿಪಾಯ ಬರೋದ್ರಿಂದ ನಿಮ್ಗೊಂದು ಹೇಳ್ಕೊಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಪ್ರತಿ ಶನಿವಾರ ಉತ್ತರ ಭಾದ್ರ ಇಲ್ಲ ಪೂರ್ವ ಭಾದ್ರ ನಕ್ಷತ್ರ, ಇಲ್ಲವೇ ಶನಿವಾರ, ಈ ದಿನಗಳಲ್ಲಿ ಪೂರ್ವ ಭಾದ್ರ ಇಲ್ಲ ಉತ್ತರ ಭಾದ್ರನೇ ತಗೊಳ್ಳಿ ಬೆಟರ್. ಹಾಗೂ ಶನಿವಾರ ಒಂದು ಬ್ಯಾಗ್ ತಗೊಂಡು ಹೋಗಿ ಒಂದು 3 ತರದ ತರಕಾರಿ, 3 ತರದ ಬೇಳೆ, ಒಂದು 3 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ತೆಂಗಿನಕಾಯಿ, ಹಣ್ಣು, ಸಿಹಿ, ಒಂದಿಷ್ಟು ಸಿಹಿ, ಒಂದು 1/4 kg ಕೋವಾ, ಈ ತರದ್ದು ಏನಾದ್ರು, ಒಂದು 1/4 ಲೀಟರ್ ಎಳ್ಳೆಣ್ಣೆ, ಒಂದು 1/4 kg ತುಪ್ಪ, 1-2 ಸ್ಪೂನು, 1-2 ಲೋಟ, ಈ ತರದ್ ತಗೊಳ್ಳಿ. ದಿನನಿತ್ಯ ಬಳಕೆಯ 1-2 ತಟ್ಟೆ, ಚಿಕ್ಕ ಚಿಕ್ಕ ಸ್ಟೀಲ್ ತಟ್ಟೆ, ಎಲ್ಲ ಒಂದು 500 ರೂಪಾಯಿ ಮುಗಿಯುತ್ತೆ. ತಿಂಗಳಲ್ಲಿ 1 ಶನಿವಾರ ಆದ್ರೂ, ತಿಂಗಳಲ್ಲಿ 1 ಉತ್ತರ ಭಾದ್ರ ನಕ್ಷತ್ರದ ದಿನದಾದ್ರೂ ಇದಿಷ್ಟು ಪ್ಯಾಕ್ ಮಾಡಿಕೊಂಡು ಹನುಮನ ದೇವಸ್ಥಾನ ಇಲ್ಲ ಶ್ರೀನಿವಾಸರ ದೇವಸ್ಥಾನ ಇಲ್ಲ ತಾಯಿ ಗ್ರಾಮದೇವಿ, ಅಕ್ಕಪಕ್ಕದಲ್ಲಿ ಒಂದು ಗ್ರಾಮದೇವಿ ಇದೆ, ಹೋಗಿ ಅರ್ಚನೆ ಮಾಡಿಸಿ ಹೊರಗಡೆ ಬಂದು ಯಾರೋ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅಷ್ಟು ವಸ್ತು ಕೊಟ್ಬಿಡಿ. ಒಂದು 3 kg ಅಕ್ಕಿ, ಬೆಲ್ಲ, ಕೊಬ್ಬರಿ, 3 ತರದ ಬೇಳೆ, 1 kg ಹಾಕೊಳ್ಳಿ. ಸೂಪರ್. 3 ತರದ ತರಕಾರಿ, ಒಂದು 1 kg ಬೀನ್ಸ್, 1 kg, ನಿಮ್ಗೆ ಶಕ್ತಿ ಇದೆಯಾ 3 kg ಹಾಕೋಬಹುದು, ನೀವು ಹಾಕೊಳ್ಳಿ. ಯಾಕಂದ್ರೆ ಶನಿ ಅಷ್ಟಮದಲ್ಲಿದ್ದಾನೆ, ಅವನ್ ರಾಹು ಪ್ರಭಾವದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿದ್ದು, ಇಲ್ದಿದ್ದೆಲ್ಲ ಬರೋಕ್ ಮೊದಲೇ ಬೇರೆ ಬೇರೆ. ನಾನು ಹೇಳಿದ್ನಲ್ಲ ನಿಮಗೆ, ಮಳೆಗಾಲ ಬಂತು ಅಂದ್ರೆ ಫ್ಲಡ್ ಹಿಡ್ಕೊಳ್ಳೋರಿಲ್ಲ, ಇಲ್ಲ ಬೇಸಿಗೆಗಾಲ ಫುಲ್ಲು ಡ್ರೈ. ನಿಮ್ಮ ಹತ್ರ ಬರೋಷ್ಟು ದುಡ್ಡು ಇನ್ಯಾರಿಗೂ ಬರೋಲ್ಲ. ಇಲ್ಲ ದುಡ್ಡಿಲ್ಲ ಅಂದ್ರೆ 10 ರೂಪಾಯಿ ಕೂಡ ಇರಲ್ಲ ನಿಮ್ಮ ಮಕ್ಕಳೇ ನಿಮ್ಮ ಹತ್ರ, ಅದಾಗಿರುತ್ತೆ ನೋಡಿ. ಇದ್ರೆ ಪೂರ್ಣ ಅಧಿಕಾರ, ಪಟ್ಟಾಭಿರಾಮ. ಆ ಕಾಲಕ್ಕೆ ನನ್ನ ರಾಮರಿಗೆ ಮೀರಿದ ಚಕ್ರವರ್ತಿ ಇಲ್ಲ, ಪಟ್ಟಾಭಿಷೇಕವೇ. ಹಾಗೆ ವನವಾಸ ರಾಮ, ವನವಾಸದಲ್ಲೂ ಇದು ಬಿಟ್ಟ. ಸರಿ, ವನವಾಸದಿಂದ ಹೊರಗಡೆ ಬಂದ, ಪಟ್ಟಾಭಿರಾಮ ಆದ. ಕುಟುಂಬದ ಜೊತೆಲಿ ಇರ್ಲಿಕ್ಕೆ ಬಿಡ್ತಾ, ಹೆಂಡತಿ ಮಕ್ಕಳ ಜೊತೆ ಏನೋ ಒಂದು ನೋಡಿ, ಜೋರ್ ಮಳೆ ಏನೋ ಬಂದಿದೆ, ನೀರೇನೋ ಬಂದು ಕೊಚ್ಕೊಂಡು ಹೊರಟೋಗ್ತಿದೆ, ಹಿಡ್ಕೊಳ್ಳೋರಿಲ್ಲ, ಬ್ರಿಡ್ಜ್ ಇಲ್ಲ, ಈ ತರದ್ದು ಒಂದು ತಂದೆಯೋ ತಾಯಿಯೋ ಹೆಂಡತಿಯೋ ಗಂಡನೋ ಮಗುವೋ ಈ ತರದ್ ಏನೋ ಒಂದು ಭಾರವನ್ನ ಆ ಅಷ್ಟಮ ಶನಿ ಸಪ್ತಮ ಶನಿಯಾಗಿ ನಿಮ್ಗೊಂದು ಭಾರ ಕೊಟ್ಟೇ ಇರ್ತಾನೆ. ಇಷ್ಟಿದ್ದರೂ ನಿಮ್ಮ ಆಸೆ ಕಡಿಮೆ ಆಗೋಲ್ಲ. ಹೌದು, ಅಮ್ಮನ ರಾಶಿ, ಅಮ್ಮನಿಗೆ ಕಣ್ಣೀರು, ಅಮ್ಮನ ಕಣ್ಣೀರು ನಾವು ನೋಡೋಲ್ಲ. ಕಟಕ ರಾಶಿಯವರನ್ನ ಅಮ್ಮನ ರಾಶಿ ಅಂತೇವೆ.
ಪಾರ್ವತಿ ರಾಶಿ, ದುರ್ಗಾ ರಾಶಿ, ಇಂದಿರಾ ರಾಶಿ, ಸೀತಮ್ಮ ರಾಶಿ, ಜಯಾ ರಾಶಿ, ದ್ರೌಪದಮ್ಮನ ರಾಶಿ ಅಂತೆಲ್ಲ ಹೇಳ್ತವೆ. ಜೀವನದಲ್ಲಿ ಅವ್ರು ನೋಡಿದಷ್ಟು ನಾವು ಕುಂತಿ ರಾಶಿ, ಗಾಂಧಾರಿ ರಾಶಿ, ಗಾಂಧಾರಿ ಲಗ್ನ ಅಂತೆಲ್ಲ ಹೇಳ್ತೇವೆ, ಅಹಲ್ಯ ಲಗ್ನ ಅಂತ ಹೇಳ್ತೇವೆ, ಅನಸೂಯಮ್ಮ ಲಗ್ನ ಅಂತ ಹೇಳ್ತೇವೆ. ಚರಿತ್ರೆಯಲ್ಲಿ ಹೆಸರು ಬರೆದಿರ್ತಕ್ಕಂಥವ್ರು ಕರ್ಕಾಟಕ ಲಗ್ನ ಅದೇ. ನೀವು ಅವ್ರದೆಲ್ಲ ನೀವು ತೆಗೆದು ನೋಡಿ, ಅವರ ಚರಿತ್ರೆಯನ್ನು ಓದ್ ನೋಡಿ, ಅಲ್ಲೊಂದೇನೋ ಒಂದಿದ್ದೇ ಇರುತ್ತೆ, ಏನೋ ಒಂದು ನೋಡಿ. ಅಂತ ಒಂದು ಅತ್ರಿ ಮಹರ್ಷಿಗಳು, ಆತ್ರೇಯರು ಅಂತ ಕೂಡ ಕರಿತೇವೆ, ದತ್ತಾತ್ರೇಯರ ತಂದೆ ನೆನಪಿಟ್ಕೊಳ್ಳಿ, ಚಂದ್ರನ ತಂದೆ, ದೂರ್ವಾಸ ಮಹರ್ಷಿಗಳ ತಂದೆ. ಒಮ್ಮೆ ಅಮ್ಮ ಅನಸೂಯಾದೇವಿಗಿಂತ ಪಾತಿವೃತ್ಯ ಇರತಕ್ಕಂಥದ್ದು ಜಗತ್ತಿನಲ್ಲಿಲ್ಲ ಅನ್ನತಕ್ಕಂಥ ಒಂದು ಮಾತು ಹಾಗೆ ಬಂದು, ಒಮ್ಮೆ ಅಲ್ಲೊಂದು ಏನೋ ಒಂದು ಮಿತ್ರಕೂಟ, ದೇವತಾ ಕೂಟ ನಡೀತಿರ್ಬೇಕಾದ್ರೆ ನಾರದರು ಬಂದು ಉಪ್ಪು ಹುಳಿಕಾರ ಹಾಕ್ಬಿಡ್ತಾರೆ. ಅನಸೂಯಮ್ಮನಿಗೂ ತಪ್ಪಲಿಲ್ಲ ಅನ್ನತಕ್ಕಂಥದ್ದು. ತ್ರಿಕಾಲಜ್ಞಾನಿ, ಮೊದಲ ಅತಿ ಪುರಾತನ ದಂಪತಿಗಳು ಅತ್ರಿ ಅನಸೂಯರು. ಅಂದ್ರೆ ತುಂಬಾ ವಯಸ್ಸಾದ ವೃದ್ಧ ದಂಪತಿಗಳು. ನಾವೇನಾದ್ರೂ ದಾಂಪತ್ಯ ರಹಸ್ಯಗಳನ್ನ ಇವತ್ತು ನಡೆಸ್ತಿದ್ದೇವೆ, ಹೆಂಡತಿ ಹತ್ರ ಹೆಂಗಿರ್ಬೇಕು, ಗಂಡನ ಹತ್ರ ಹೇಗಿರ್ಬೇಕು, ಇದೆಲ್ಲವನ್ನ ಅನಸೂಯಮ್ಮ ಹೇಳ್ಕೊಟ್ಟಿರತಕ್ಕಂಥದ್ದು ಸೀತಮ್ಮನಿಗೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅನಸೂಯ ದೇವಿ ಸಾಮಾನ್ಯರಲ್ಲ. ಅಂಥದ್ದು ಅಲ್ಲೊಂದು ದಗ್ಗಂತ ಹತ್ಕೊಬಿಡುತ್ತೆ, ಬಿಡುವುದಿಲ್ಲ. ಈ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಇಲ್ಲ ನೀವು ಹೋಗ್ಲೇಬೇಕು, ನೋಡ್ಲೇಬೇಕು, ಆ ಪಾತಿವ್ರತ್ಯ ಚೆಕ್ ಮಾಡ್ಲೇಬೇಕು, ಹೋಗಿ ಹೋಗಿ ಅಂತ. ಸರಿ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂವರು ಬರ್ತಾರೆ. ಆ ಒಂದು ಅನಸೂಯ, ಅತ್ರಿ ಅನಸೂಯರ ಆಶ್ರಮಕ್ಕೆ ಬರ್ತಾರೆ. ಅತ್ರಿ ಮಹರ್ಷಿಗಳು ಇರೋದಿಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಒಂದು ಸ್ನಾತಕ ಬ್ರಹ್ಮಚಾರಿಗಳ ತರ ಬರ್ತಾರೆ. ಅಂದ್ರೆ ಒಂದು 18-20 ವರ್ಷ ಓದುತ್ತಿರುವ ಮಕ್ಕಳ ಹಾಗೆ ಆ ವೇಷದಲ್ಲಿ ಬರ್ತಾರೆ. ಬಂದುಬಿಟ್ಟು ಕೇಳ್ತಾರೆ, ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದ್ದೆ. ಅನಸೂಯಮ್ಮ ಏನ್ ಮಾಡುತ್ತೆ ಗೊತ್ತಾ, ಬನ್ನಿ ಬಡಿಸ್ತೇನೆ ಊಟ ಅಂತ ಹೇಳ್ಬಿಟ್ಟು ಕರೆದು ವಿಧವಾದಂತ ಭಕ್ಷ್ಯಗಳೆಲ್ಲ ರೆಡಿ ಮಾಡಿ ಬಡಿಸ್ಲಿಕ್ಕೆ ಬಂದಾಗ, ನಮ್ಮದೊಂದು ಕೋರಿಕೆ ಇದೆಯಮ್ಮ ಅಂತ ಹೇಳ್ತಾರೆ. ಏನ್ ಕೋರಿಕೆ ಅಂತ ಹೇಳ್ತಾರೆ. ನೀನು ನಗ್ನಳಾಗಿ ನಮಗೆ ಊಟ ಬಡಿಸಬೇಕು. ಯೋಚನೆ ಮಾಡಿ ನೋಡಿ, ಸರಿ ಯೌವನದ ಮಕ್ಕಳು, ಸ್ನಾತಕರು, ಸ್ನಾತಕ ಬ್ರಹ್ಮಚಾರಿಗಳು, ಬಂದ ಆ ರೀತಿ ಅಂದಾಗ ಯೋಚನೆ ಮಾಡಿ ನೋಡಿ, ಒಂದು ಸ್ತ್ರೀಗೆ, ಮಾತೃಮಯಿಗೆ ಯಾವ ತರದ ಆಲೋಚನೆ ಬರ್ಬೋದು ನೋಡಿ. ಆ ತಾಯಿ ಜಗನ್ಮಾತೆ ತ್ರಿಕಾಲ ಜ್ಞಾನಿ, ಸಾಮಾನ್ಯರಲ್ಲ ಇವರು. ಇವ್ರನ್ನ ನೋಡ್ತಿದ್ರೆ ಯಾವುದೋ ಪರೀಕ್ಷೆಗೆ ಬಂದಾಗ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಆಯ್ತು, ಆದರೆ ಅಂತ ಒಂದು ಕಂಡೀಷನ್ ಆಗುತ್ತೆ ತಾಯಿ ಜೀವ. ಏನ್ ಹೇಳಮ್ಮ ಅಂತ, ನಾನು ನಿಮಗೆ ನಗ್ನಳಾಗಿ ಊಟ ಬಡಿಸ್ತೇನೆ, ತೊಂದರೆ ಇಲ್ಲ, ಆದರೆ ನನಗೆ ನಿಮ್ ಶಕ್ತಿಯನ್ನೆಲ್ಲ ಕೊಟ್ಟುಬಿಡಿ. ನೀವು ಯಾವುದೋ ದಿವ್ಯ ಸ್ವರೂಪದ ದೇವತೆಗಳು ಅಂತ ನನ್ನ ಮನಸ್ಸು ಹೇಳ್ತಿದೆ, ನಿಮ್ ಶಕ್ತಿ ಎಲ್ಲ ಕೊಡಿ, ನಾನು ಖಂಡಿತ ಬಡಿಸ್ತೇನೆ, ಮಾತು ತಪ್ಪಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತ ಬ್ರಹ್ಮ, ವಿಷ್ಣು, ಮಹೇಶ್ವರು ತಮ್ಮ ಶಕ್ತಿಯನ್ನೆಲ್ಲ ಅನಸೂಯಮ್ಮನ ಕೊಟ್ಬಿಡ್ತಾರೆ. ನೀವು ನಂಬ್ತೀರಾ? ಸಾಮಾನ್ಯತ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ರುದ್ರಾಂಶ ಅಂದ್ರೆ ಮುಗೀತು, ಅಂತ್ಯ. ಹೌದು, ಮೃತ್ಯು ದೇವತೆಗೆ ಅಧಿನೇತ ಆತ. ಇನ್ನು ಸೃಷ್ಟಿ, ಆ ಒಂದು ಲಯ, ಎರಡರ ಮಧ್ಯೆ ಬರತಕ್ಕಂಥ ಸ್ಥಿತಿಕಾರಕ ಮಹಾವಿಷ್ಣು ಕೊಟ್ಟು ಬಿಡ್ತಾರೆ. ಅಷ್ಟೂ ಶಕ್ತಿಯನ್ನ ಕೊಟ್ಟ ಮೇಲೆ ಆ ತಾಯಿ ಜಗನ್ಮಾತೆ ಏನ್ ಮಾಡ್ತಾರೆ ಗೊತ್ತಾ, ಆ ಒಂದು ಜಗನ್ಮಾತೆಯನ್ನ ನೆನೆಸಿ ತಮ್ಮ ಪತಿ ಆ ಕಮಂಡಲದ ನೀರನ್ನ ತಗೊಂಡು ಆ ಮೂವರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಮೂವರು ಮಕ್ಕಳಾಗ್ಬಿಡ್ತಾರೆ, ಎಳೆ ಮಕ್ಕಳಾಗ್ಬಿಡ್ತಾರೆ, ನಗ್ನರಾಗಿ. ಒಂದಮ್ಮ ಎಳೆ ಮಕ್ಕಳಿಗೆ ಹಾಲು ಕೊಡ್ಸಲ್ವೇನ್ರಿ? ಹಸಿವೆ ಆಗಿದ ತಕ್ಷಣ ತಾನು ಸ್ನಾನ ಮಾಡ್ತಿದ್ದೀನ, ಯಾವ ತರ ಬಟ್ಟೆ ಹಾಕೊಂಡಿದ್ದೀನಿ, ಹೇಗಿದ್ದೀನಿ, ಏನು ನೋಡಲ್ಲ, ಓಡ್ ಬಂದು ಆ ಕೆಚ್ಚಲು ಹಾಲು, ತಾಯಿ ಜೀವ, ಆ ಮಾತೃ ಹೃದಯ ನೋಡಿ, ಆ ಮೂರೂ ಮಕ್ಕಳನ್ನ ತೊಡೆ ಮೇಲೆ ಕುಂದಿರ್ಸ್ಕೊಂಡು ಹಾಲು ಕೊಡಿಸ್ತಾರೆ. ಹೊಟ್ಟೆ ತುಂಬಾ ಹಾಲು ಕೊಡಿಸ್ತಾರೆ, ಅಲ್ಲೇ ಇಡ್ತಾರೆ, ಮತ್ತೆ ಹೋಗಿ ಡ್ರೆಸ್ ಮಾಡ್ಕೋತಾರೆ. ಅಷ್ಟೊತ್ತಿಗೆ ಅತ್ರಿ ಮಹರ್ಷಿಗಳು ಬರ್ತಾರೆ. ಇದೇನಮ್ಮ ಅಂದ್ರೆ ಹಿಂಗಾಯ್ತು ಅಂದ್ರೆ, ಹೌದಾ, ಸರಿ ಸರಿ ತಾಯಿ ಸೇವೆ ಮಾಡ್ಕೊ ಅಂತ. ಅವ್ರಿಗೂ ಮಕ್ಕಳಿರೋಲ್ಲ, ಆ ಕೋರಿಕೆ, ತಪಸ್ಸು, ಆ ಒಂದು ಧ್ಯಾನದಲ್ಲಿ ಇದ್ಬಿಟ್ಟಿರ್ತಾರೆ ವಯಸ್ಸಾದ ದಂಪತಿಗಳು. ಮಕ್ಕಳಲ್ಲಿ ನಮಗೆ ಭಗವಂತನ ಆ ಒಂದು ಅನುರಾಗ ಇನ್ನೂ
ಕೊಟ್ಟಿಲ್ಲ ಆಗ್ಲಿ ಅಂತ ನೋಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೂವರೇ ಬಂದ್ಬಿಟ್ಟು ಮಕ್ಕಳಾಗ್ಬಿಟ್ಟಿದ್ದಾರೆ. ಇಲ್ಲಿ ಜಗತ್ತಿಗೆ ಸ್ತಂಭನ ಪಾರ್ವತಿ, ಲಕ್ಷ್ಮಮ್ಮ, ಸರಸ್ವತಮ್ಮ ಬೇಕಿತ್ತ? ಎಲ್ಲಿ ನಮ್ಮ ಯಜಮಾನ್ರು ಬಂದಿಲ್ಲ ಅಂದ್ರೆ ಆಗ ಹೇಳ್ತಾರೆ ನಾರದ್ರಮ್ಮ ಪಾತಿವೃತ್ಯ ಪ್ರಾತಿವೃತ್ಯ ಚೆಕ್ ಮಾಡ್ಬೇಕು ಅಂದ್ರಲ್ಲ, ಅಲ್ಲಿ ಹೋಗಿ ನೋಡಿ ಅಲ್ಲಿ ಆಗಿರೋ ಕತೆ. ನಿಮ್ ಗಂಡಂದ್ರುಗಳು ಹೋಗ್ಬಿಟ್ಟು ಪಾತಿವೃತ್ಯ ಚೆಕ್ ಮಾಡೋದಕ್ಕೆ ನಿನ್ನ ನಗ್ನವಾಗಿ ನೋಡ್ಬೇಕು ಅಂದ್ರೆ ಆ ತಾಯಿ ಅವ್ರನ್ನ ಮಕ್ಕಳು ಮಾಡಿಬಿಟ್ಟು ಹಾಲು ಕುಡಿಸ್ತಾ ನಿತ್ಯ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರಿಗೂ ಹಾಲು ಕುಡಿಸ್ತಾ ಆನಂದವಾಗಿದ್ದಾಳೆ. ಅಮ್ಮನಾಗ್ಬಿಟ್ಟಿದ್ದಾಳೆ, ಹೇಗೂ ಮಕ್ಕಳಿಲ್ಲ, ಇವ್ರು ಮೂವರನ್ನು ಮಕ್ಕಳು ಮಾಡಿ ಇಟ್ಕೊಬಿಟ್ಟಿದ್ದಾಳಮ್ಮ ಅಂತ ಓಡೋಡ್ ಬರ್ತಾರೆ. ಇವರು ಬಂದು ಭವತಿ ಭಿಕ್ಷಾಂದೇಹಿ ಅಂತಾರೆ. ಬನ್ನಿ ಆಯ್ತು ಕುತ್ಕೊಳ್ಳಿ, ಊಟ ಬಡಿಸ್ತಾನೆ ಅಂದ್ರೆ ಅಮ್ಮ ಊಟ ಬಡಿಸೋದಕ್ಕೆ ಮೊದಲು ನಮ್ಗೊಂದು ಮಾತು ಕೊಡ್ಬೇಕು ಅಂತಾರೆ. ನೋಡ್ತಾಳೆ ತಾಯಿ ಜೀವ ತ್ರಿಕಾಲ ಜ್ಞಾನಿ, ಇದು ಕೂಡ ಯಾವುದೋ ದೇವತಾಂಶ ಅಂತ ಹೇಳಿ ಆಯ್ತು ಕೇಳಿ ಅಂತ ನಮ್ ಗಂಡಂದ್ರನ್ನ ವಾಪಸ್ ಕೊಟ್ಬಿಡಮ್ಮ ಅಂತ. ಗಂಡಂದ್ರು ಇದೇನ್ ಮಾತಾಡ್ತೀರಾ ಅಂತ. ಇಲ್ಲ ಈಗ ಬಂದಿದ್ರಲ್ವಾ ಸ್ವಲ್ಪ ದಿನಗಳಿಂದ ಅವ್ರನ್ನ ನೀವು ಮಕ್ಕಳು ಮಾಡಿ ಇಟ್ಕೊಂಡಿದ್ರ, ಅವರೇ ನಮ್ ಗಂಡಂದ್ರಮ್ಮ ಅಂತ. ಮತ್ತೆ ಬ್ರಹ್ಮಚಾರಿಗಳಾಗಿ ಬಂದಿದ್ರಲ್ವಾ, ಇಲ್ಲಮ್ಮ ನಿನ್ನ ಪಾತಿವೃತ್ಯವನ್ನ ನಾವು ಜಗತ್ತಿಗೆ ತೋರಿಸ್ಬೇಕಿತ್ತು ತಾಯಿ, ನಿನ್ನೆಲ್ಲ ಆ ಶಕ್ತಿ ಇತ್ತು, ಇದೊಂದು ಜಗನ್ನಾಟಕ ಅಷ್ಟೇ, ದೇವಿ ನಾಟಕ, ದೇವಿ ಇಚ್ಛೆ ಆಗಿತ್ತು, ಅದರಿಂದ ನಾವು ಮಾಡಿದ್ವಿ ಅಂತ ಹೇಳಿದಾಗ ಆ ಅನಸೂಯ ದೇವಿ ಕಣ್ಣಲ್ಲಿ ನೀರು ಹಾಕೋತಾರೆ. ಒಪ್ಪಲ್ಲ, ನನಗೆ 3 ಮಕ್ಕಳನ್ನ ಹಾಲು ಕುಡಿಸಿ ನನಗ ಮಾತೃ ಅಮ್ಮ ಮಾಡಿಟ್ಬಿಟ್ಟಿದ್ದೀರಮ್ಮ, ನಾನು ಹೇಗ್ ಕೊಡ್ಲಿ ಅಂತ. ಅಮ್ಮ ನಿನಗೇನು ಮಕ್ಕಳು ತಾನೆ, ಮಕ್ಕಳ ವರವನ್ನು ಕೊಡುತ್ತೇವೆ. ಅಯ್ಯೋ ನನಗೆ ಅಂತಿಂತ ಮಕ್ಕಳು ಬೇಕಿಲ್ಲ, ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಕ್ಕಳೇ ಬೇಕು, ಅವರೇ ಮಕ್ಕಳಾಗಿ ಬರಬೇಕು ಅಂತ ಅತ್ರಿ ಮಹರ್ಷಿಗಳು ಹಾಗೂ ಈ ತಾಯಿ ಜೀವ ಅನಸೂಯ ದೇವಿ ಆಯ್ತು ಅಂತ ಈ 3 ಮಾತೆಯರು ಮಾತು ಕೊಡ್ತಾರೆ. ತಮ್ಮ ಮಂತ್ರ ಆ ಒಂದು ದೀಕ್ಷೆಯಿಂದ ಮತ್ತೆ ಆ ಒಂದು ತೀರ್ಥವನ್ನ ಪ್ರೋಕ್ಷಣೆ ಮಾಡಿ ನೋಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಿಜ ಸ್ವರೂಪ. ಇವರು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಜಗನ್ಮಾತೆಯರು. ಈ ಒಂದು ಆದಿವೃದ್ಧ ದಂಪತಿಗಳು ಪಾದಕ್ಕೆ ಬೀಳ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡಿ ಹುಟ್ಟಿದಂತ ಮಕ್ಕಳೇ ಮೊದಲ ಮಗು ಚಂದ್ರ. ಯಾಕಂದ್ರೆ ಬ್ರಹ್ಮನಿಗೆ ಭೂಮಿಯಲ್ಲಿ ಜನನವಿಲ್ಲ, ತನ್ನ ಸ್ವಇಚ್ಛಾರೂಪ ಅದೇ ರೂಪದಲ್ಲಿ ಜನನವಿಲ್ಲ, ಅದರಿಂದ ಚಂದ್ರನ ಅಂಶದಲ್ಲಿ ಹುಡ್ತಾರೆ. 2ನೇ ಅಂಶ ವಿಷ್ಣು, ಅದುವೇ ದತ್ತಾತ್ರೇಯ ಅಂಶ. ಇನ್ನು 3ನೇ ಅಂಶ ದೂರ್ವಾಸರ ಅಂಶದಲ್ಲಿ ರುದ್ರಾಂಶ ಸಂಭೂತರಾಗಿ ಹುಟ್ಟತಕ್ಕಂಥದ್ದು. ಅದು ದೂರ್ವಾಸರ ಬಗ್ಗೆ ನೀವು ಕೇಳೋದೇ ಬೇಕಿಲ್ಲ. ಅಯ್ಯಯ್ಯೋ ಇಟ್ರೆ ಶಾಪ, ಇಲ್ಲದಿದ್ರೆ ವರ. ಆತ ಎಲ್ಲಿ ಬಂದ್ರು ಶಾಪವೇ, ಬಟ್ ಆ ಶಾಪದಿದ್ಗಡೆ 100 ವರಗಳಿರ್ತಿತ್ತು. ಯಾವುದೋ ಬಟ್ಟೆ, ಹೇಗೋ ಬಟ್ಟೆ, ಹೆಂಗೋ ಬರೋದು, ಹೇಗೋ ಇರೋದು, ಸದಾ ಬೆಂಕಿ, ಸದಾ ಕೋಪ, ಅವ್ರನ್ನ ಕರೆಯೋದಕ್ಕೆ ಕಷ್ಟವಂತೆ, ಯಾವ್ದಾದ್ರು ಸೇವೆ ಮಾಡಿಲಿಕ್ಕೆ ನೀವು ನಂಬಲ್ಲ ಅಂತ ಒಂದು ಕುಂತಿ ಭೋಜ. ದೂರ್ವಾಸರು ಬಂದ್ಬಿಟ್ಟಿರ್ತಾರೆ, ಏನು ಮಾಡೋದು ಅಂತ ಭಯ, ಹೇಗೆ ಸೇವೆ ಮಾಡಿದ್ರು ಕಷ್ಟ. ಅಯ್ಯೋ 10 ಲಕ್ಷ ಜನರ ಊಟವನ್ನ ಸೇವಿಸ್ತಕ್ಕಂಥ ಮಹಾ ಒಂದು ರೀತಿಯ ಶಕ್ತಿ, ಜಠರ ಶಕ್ತಿ. 10 ಲಕ್ಷ ಜನರು ತಿನ್ನುವಂತ ಊಟವನ್ನ ಒಂದೊತ್ತು ತಿಂದು ಜೀರ್ಣ ಮಾಡ್ಕೊಂಡು ಓಂ ಅಂತ ಜೀರ್ಣ ಮಸ್ತು ಅಂದ್ರೆ ಮುಗೀತು, ಅಷ್ಟು ತಿಂದು ಬಿಸಾಕೋರು. ಅಂತ ವಿಪರೀತ ಆಸೆ ಇಲ್ಲ, ವರ್ಷಗಟ್ಟಲೆ ತಿಂತಿರ್ಲಿಲ್ವಂತೆ, ಬರೀ ಗಾಳಿ ಸೇವನೆ ದೂರ್ವಾಸರು. ಅಂತ ದೂರ್ವಾಸರು ಆ ಕುಂತಿ ಭೋಜನ ಆಸ್ಥಾನಕ್ಕೆ ಬಂದ್ಬಿಟ್ಟಾಗ ಏನ್ ಮಾಡೋದಂತ ಯೋಚನೆ ಮಾಡಿ ಆಗ ತಾನೇ ವಯಸ್ಸಿಗೆ ಬಂದಂತ ತಮ್ಮ ಮಗಳನ್ನ ಸೇವೆಗೆ ನಿಯೋಜನೆ ಮಾಡ್ಬಿಡ್ತಾರೆ. ಚಿಕ್ಕ ಮಗು, ಅಲ್ಲೊಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹೆಣ್ಣು ಮಗು ಗೊತ್ತಿಲ್ಲ, ಚಿಕ್ಕ ಮಗು, ಈಗ ತಾನೇ ಪ್ರಾಪ್ತ ವಯಸ್ಸು ಕೂಡ ಇನ್ನೂ ಬಂದಿಲ್ಲ, 12-13 ವರ್ಷ ವಯಸ್ಸಿಗೆ ಬಂದಿದೆ ಅಷ್ಟೇ. ಇನ್ನು ಆ ಬುದ್ಧಿ ಮಾತು ಆಲೋಚನೆ ಗೊತ್ತಿಲ್ಲ ಅಂತ ಹೇಳಿ ಶಾಪ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲೂ ನಡೆಯುತ್ತೆ, ಪುಣ್ಯಾತ್ಮ ಇಡೋದೊಂದು ಇಟ್ಟ, ಒಂದು ವರ ಕೊಟ್ಟು ಹೋದ. ನೀನ್ ಇಷ್ಟ ದೇವತೆಗಳನ್ನ ನೆನೆಸ್ಕೊಂಡು ನೀನ್ ಪ್ರಾರ್ಥನೆ ಮಾಡಿದ್ರೆ ನಿನ್ ಗರ್ಭಧಾರಣೆ ಅಂತ. ಆ ತಾಯಿ ಜೀವ ಕುಂತಿದೇವಿ ಇದೇ ಕಟಕ ಲಗ್ನ. ಪ್ರಾರ್ಥನೆ ಮಾಡಿ ಸೂರ್ಯದೇವ ಬಂದು ಅಲ್ಲೊಂದು ಗರ್ಭ ತುಂಬಿಸಿ ಹೊರಟೇ ಹೋಗ್ತಾನೆ. ಅವನೇ ಕರ್ಣ. ನೋಡಿ, ಜೀವನ ಪರ್ಯಂತ ಶಾಪ. ಒಂಥರ ಒಂದು ಮಗುವನ್ನ ಬಿಟ್ಟು ಆ ತಪಸೋ ಒಂದು ನೋವು ಇದೆಯಲ್ಲ ಕಟಕ ಲಗ್ನಕ್ಕೆ. ಅದಕ್ಕೆ ನನ್ ಮಗು, ನನ್ನ ಗಂಡ, ನನ್ನ ಕುಟುಂಬ ಅನ್ನತಕ್ಕಂಥ ಭಾವಾರ್ಥದಲ್ಲೇ ಸೀತಮ್ಮ ಎಲ್ಲಿ ಗಂಡನ ಜೊತೆಲಿದ್ಲು, ರಾಮಯ್ಯ ಕೂಡ ಕಟಕ ಲಗ್ನ, ಎಲ್ಲಿ ಹೆಂಡತಿಯ ಜೊತೆಲಿದ್ದ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನಕ್ಕೆ ಇದು ಜನ್ಮತಾ ಕುಟುಂಬ ಶಾಪ ಒಂದಿರುತ್ತೆ. ಅದನ್ನ ಶಾಪ ಅನ್ಕೋಬಾರ್ದು ಅಷ್ಟೇ. ನೀವು ಅಮ್ಮನಾಗಿದ್ದು ಬಿಟ್ರೆ ಅದು ನೋವಲ್ಲ.
ಅಮ್ಮ ಬಂದು ತಾರತಮ್ಯ ಮಾಡೋದಿಲ್ಲ. ಈ ಮಗುಗೊಂದ್ ನ್ಯಾಯ, ಆ ಮಗುಗೊಂದ್ ನ್ಯಾಯ, ಗಂಡನಿಗೊಂದು ಹೆಚ್ಚು ಊಟ, ಅತ್ತೆಗೆ ಇನ್ನೊಂದಷ್ಟು, ಈ ತರ ಮಾಡೋದಿಲ್ಲ. ಹೌದು, ಅದಕ್ಕೆ ಯಾರಿಗೂ ತಾರತಮ್ಯ ಮಾಡದಿದ್ದಕ್ಕೆ ದೈವ ಅಲ್ಲಿ ಇಡತಕ್ಕಂತ ಒಂದು ಹೆಸರು ಅಪವಾದ. ಯಾಕಂದ್ರೆ 6ನೇ ಮನೆಗೆ ಗುರು. ವಿಪರೀತ ಪ್ರೀತಿಸುವ ನಿಮಗೆ ಆ ಪ್ರೀತಿಯೇ ಶಾಪವಾಗುತ್ತೆ. ಯಾರನ್ನೆಲ್ಲ ಪ್ರೀತಿಸ್ತಿರೋ, ಯಾವುದನ್ನೆಲ್ಲ ಪ್ರೀತಿ ಅಂತ ಅನ್ಕೋತಿರೋ ಅದು ನಿಮಗೆ ದಕ್ಕುವುದಿಲ್ಲ. ಇದು ಶಾಪ. ಯಾರನ್ನೆಲ್ಲ ಪ್ರೀತಿಸ್ತಿರೋ ದಕ್ಕೋಕೆ ಬಿಡಲ್ಲ, ಜೊತೆಲಿ ಇರೋಕ್ ಬಿಡಲ್ಲ. ಇದ್ದು ಇಲ್ಲದ ಹಾಗೆ ಅಲ್ಲೊಂದು ವೈರಾಗ್ಯ ಭಾವ. ಆದರೆ ಈ ಒಂದು ಹೊಸ ವರ್ಷ ನಿಮ್ಮ ಜೀವನಕ್ಕೆ 11ನೇ ಮನೆಗೆ ಗುರು. ಅಬ್ಬ ಅಪ್ಪ ಅಪ್ಪ ಅಪ್ಪ, ಮಳೆಗಾಲ. ಕೇತುನ್ ನೋಡ್ತಾನೆ, ಪಂಚಮ ಭಾವ ನೋಡ್ತಾನೆ, ನಿಮ್ಮ ಸಪ್ತಮ ಭಾವ, ಮದುವೆಯಾಗದವರಿಗೆ ಮದುವೆ, 2ನೇ ಮದುವೆ ಭಾಗ್ಯ, 2ನೇ ಮದುವೆ ಸೌಭಾಗ್ಯ, ಇವೆಲ್ಲವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಹೌದು. ಆಮೇಲೆ ಗುರು ವಕ್ರ ಆದ್ರೂ ಕೂಡ ಅಕ್ಟೋಬರ್ ಅಲ್ಲಿ ಈ ಒಂದು ಶನಿ ಗುರು ಸಾರದಲ್ಲಿ ನೋಡ್ತಿರ್ತಾನೆ ಅದೇ ಮನೆಯನ್ನ. ಟೆನ್ಷನ್ ಮಾಡ್ಕೋಬೇಡಿ. ವ್ಯಯಭಾವವನ್ನ ನೋಡ್ತಾನೆ ನಿಮಗೆ. ಕರ್ಕಾಟಕ ರಾಶಿಯವ್ರಿಗೆ ಒಳ್ಳೇದಕ್ಕೆ ಖರ್ಚು, ಧರ್ಮಸ್ಥಾನ, ಧರ್ಮಸ್ಥಳ, ದೇವಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಇವೆಲ್ಲ ನೋಡಿ ಬರತಕ್ಕಂಥ ಸುಯೋಗ. ಧರ್ಮ ಕಾರ್ಯ. ಅಮ್ಮನನ್ನ ಯಾರು ನೋಡ್ಕೋತಿಲ್ಲ, ಅಣ್ಣನನ್ನ ಯಾರು ನೋಡ್ಕೋತಿಲ್ಲ, ಅಪ್ಪನನ್ನ ಯಾರು ನೋಡ್ಕೋತಿಲ್ಲ, ನೀವು ನೋಡ್ಕೋತೀರಿ. ಅಂಥದೊಂದು ಸೌಭಾಗ್ಯ. ಕಟ್ಟ ಕಡೆಯ ಕಾಲದಲ್ಲಿ ಇಷ್ಟು ವರ್ಷ ಅಣ್ಣನೇ ನೋಡ್ಕೊಂಡಿದ್ದು, ಈಗ ನೋಡ್ಕೋತಿಲ್ಲ, ನೀವು ನೋಡ್ಕೊಳ್ಳೋ ಸೌಭಾಗ್ಯ. ಅಮ್ಮನನ್ನ ನೋಡ್ಕೊಳ್ಳೋ ಸೌಭಾಗ್ಯ. ಇಷ್ಟು ದಿನ ಅವ್ರು ನೋಡ್ಕೋತಿದ್ರು. ಏನೋ ಒಂದು ಕಟ್ಟ ಕಡೆಯ ಅಂತಿಮ ಪಯಣ ನಿಮ್ಮ ಹತ್ರ ನಡೆಯುತ್ತೆ. ಕರ್ಕಾಟಕ ರಾಶಿಯವರಿಗೆ ಅಂಥದೊಂದು ಸೌಭಾಗ್ಯ, ಚೈತನ್ಯ ನಡೆಯತಕ್ಕಂಥ ಒಂದು ವರ್ಷ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು, ರಾಜಕೀಯದಲ್ಲಿರ್ತೀರಾ, ಗೌರ್ಮೆಂಟ್ ಪೊಸಿಷನ್, ಗೌರ್ಮೆಂಟ್ ಕೆಲಸ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಗುತ್ತಿಗೆದಾರರು, ಸರ್ಜನ್ಸು, ಡಾಕ್ಟರ್ಸು, ಕಲಾ ವೇದಿಕೆಯಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ. ಯಾಕಂದ್ರೆ ಗುರು ಶುಕ್ರನ್ ಮನೇಲಿದ್ದಾನೆ, ನೆನ್ಪಿಟ್ಕೊಳ್ಳಿ. ಈ ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ವ್ಯಾಪಾರ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ. ಎಂಟರ್ಟೈನ್ಮೆಂಟು, ಬಟ್ಟೆ ವ್ಯಾಪಾರ, ಬಂಗಾರ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಅಲಂಕಾರ, ಹಣ್ಣು, ಹಂಪಲು, ಅದ್ಭುತವಾದಂಥ ಪ್ರಗತಿ. ಅದರಲ್ಲಂತೂ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಹೈನುಗಾರಿಕೆ, ಕೃಷಿಗಾರಿಕೆ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನೇರ ಇಲ್ಲ ಪರೋಕ್ಷ ಮಾರಾಟ ಇವುಗಳಿಗೆ ತೊಡಗಿಸ್ಕೊಂಡಿದ್ದೀರಾ. ಒಂದು ಪುಟ್ಟ ತೋಟ ಇಟ್ಕೊಂಡು ಮಿಶ್ರ ತಳಿ ಬೇಸಾಯ ಮಾಡ್ಕೊಂಡಿದ್ರು. ಒಂದ್ 4 ಥರದ ಸೊಪ್ಪು, 4 ಥರದ ಹಣ್ಣು, ಚಿಕ್ಕದೆ ಒಂದ್ 3 ಎಕರೆನಲ್ಲಿ ಅದ್ಭುತ ಕೊಡುತ್ತೆ. ನಿಮ್ಗೆ ತುಂಬಾ ಭಾರ ಎತ್ಕೊಳಕ್ ಆಗಲ್ಲ ಮಕ್ಕಳೇ. ನೀವು ಅಮ್ಮ ಕುಸಿದ್ ಬಿಡ್ತೀರಿ. ಅದೊಂದು ನೋಡ್ಕೊಳ್ಳಿ. ತುಂಬಾ ಭಾರ, ತುಂಬಾ ಟೆನ್ಷನ್ನು, ತುಂಬಾ ಹೋರಾಟ, ತುಂಬಾ ಯುದ್ಧ ನಿಮ್ ಕೈಲಾಗಲ್ಲ. ತುಂಬಾ ಮೋಸನೂ ತಟ್ಕೊಳಕ್ ಆಗೋದಿಲ್ಲ. ಯು ಆರ್ ದೇರ್ ಫಾರ್ ಎವ್ರಿಬಡಿ. ಅಮ್ಮನಾಗಿ ನೀವು ಎಲ್ರಿಗೂ ನಿಲ್ತೀರಿ. ಅಪ್ಪ ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳಲ್ಲ. ಯಾಕಂದ್ರೆ ಸಪ್ತಮೇ ಅಷ್ಟಮಾಧಿಪತಿ, ಅವನೇ ಅಷ್ಟಮ. ಅದರಿಂದ ಅಲ್ಲೊಂದು ತಳುಕು ಅನ್ನತಕ್ಕಂಥದ್ದು ಇರುತ್ತೆ. ಅದ್ರ ಕಡೆ ಯೋಚನೆ ಮಾಡಬೇಡಿ. ಷಷ್ಠೇ ಲಾಭಸ್ಥಾನ. ಸೊ ಬರಬೇಕಾದಂತ ಲಾಭ ತುಂಬಾ ದಿನದಿಂದ ನಿಂತೋಗಿತ್ತು. ಭೂಮಿ ವಿಚಾರ, ವ್ಯವಹಾರದ ವಿಚಾರ, ಯಾವುದೋ ಬಿಲ್ಲುಗಳು ಪಾಸ್ ಆಗಿರ್ಲಿಲ್ಲ, ಗೌರ್ಮೆಂಟ್ ಬಿಲ್ಲುಗಳು ಇಲ್ಲ, ಯಾವುದೋ ಒಂದು ಕೋರ್ಟಿನ ವಿಚಾರದ ಹಣಕಾಸು ವಿಚಾರಗಳು ಬಂದಿರಲಿಲ್ಲ, ದಾರಿಯಾಗುತ್ತದೆ. ಷಷ್ಠೇ ಲಾಭಸ್ಥಾನ ಅಂದ್ರೆ ಕೊಡದವರು ಕೊಡುತ್ತಾರೆ. ಆಮೇಲೆ ನಿಮ್ಮ ಶತ್ರುಗಳು ಮಿತ್ರರಾಗುತ್ತಾರೆ. ಸರಿ ಸರ್, ಕಾಂಪ್ರಮೈಸ್ ಮಾಡ್ಕೊಂಡು ಯಾವ್ದಾದ್ರು ಕೇಸು, ಕೊಡೋದು ತಗೊಳ್ಳೋದು, ಮಾತುಕತೆ, ಬರ್ಬೇಕಾದ ದುಡ್ಡು, ವ್ಯವಹಾರ. ಈ ಸಂದರ್ಭದಲ್ಲಿ ಮೇ 1ನೇ ತಾರೀಕಿನಿಂದ ಈ ಒಂದು ಅಕ್ಟೋಬರ್ ಆಸುಪಾಸಿನವರೆಗೂ ಕುಳಿತು ಏನೇನ್ ಮಾತಾಡ್ತಾರೆ ಎಲ್ಲ ಒಳ್ಳೇದೇ ನಡೆಯೋದು. ಹಾಗಂತ ಜನವರಿ 1ರಿಂದ ಒಳ್ಳೇದ್ ನಡೆಯಲ್ಲ ಅಂತ ಅನ್ಕೋಬೇಡಿ. ಉದ್ಯೋಗದಲ್ಲಿ ಸ್ವಲ್ಪ ತಳಮಳ ಇರುತ್ತೆ. ಅದರಲ್ಲೂ ಸ್ವಂತ ಬಿಸ್ನೆಸ್, ಸ್ವಂತ ಕೆಲಸ, ಸ್ವಂತ ವ್ಯವಹಾರ, ದೊಡ್ಡ ಇನ್ವೆಸ್ಟ್ಮೆಂಟ್, ಓಡಾಟದ ಕೆಲಸ, ಮಾರ್ಕೆಟಿಂಗ್ ಕೆಲಸ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಅಲ್ಲೆಲ್ಲೋ ಟ್ರಾನ್ಸ್ಫರ್, ನಿಮ್ಗೆ ಬೇಡದ ಜಾಗಕ್ಕೆ ಟ್ರಾನ್ಸ್ಫರ್, ಕುಟುಂಬದಿಂದ ದೂರ, ಮಕ್ಕಳಿಂದ ದೂರ, ಗಂಡನಿಂದ ದೂರ, ಹೆಂಡತಿಯಿಂದ ದೂರ, ಇಲ್ಲ ಬೇಡದ ಸ್ಥಾನ, ಬೇಡದ ಅವಮಾನ, ಬೇಡದ ಅಪವಾದ, ವೃತ್ತಿಯಲ್ಲಿ ಕಟ್ಟಿ ಹಾಕತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಒಂಟಿ ಗುರು ಬೇರೆ ಕುಳಿತಿರ್ತಾನೆ. ಆದರೆ ಶನಿ ದೃಷ್ಟಿ ಬೀರುವುದರಿಂದ ಅದಕ್ಕೊಂದು ಸರಿ ದಾರಿ ಮಾಡಿಸ್ಕೊಡ್ತಕ್ಕಂಥದ್ದು ಆಗುತ್ತದೆ. ಎಲ್ಲಿಯಾದರೂ ರಾಮಚಂದ್ರರ ದೇವಸ್ಥಾನ, ಶ್ರೀರಾಮಚಂದ್ರರ ದೇವಸ್ಥಾನ ಇದ್ರೆ ತುಂಬಾ ನಿಮ್ ಶಕ್ತಿ ಏನ್ ಅನ್ಸುತ್ತೋ ಒಂದ್ 3 ಥರದ ಹಣ್ಣು, ಫಲ, ತಾಂಬೂಲ, ಒಂದಷ್ಟು ಉಡಿ ತುಂಬಿಸ್ತಕ್ಕಂಥ ವಸ್ತುಗಳು, ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಗಂಧದ ಕಡ್ಡಿ, ಒಂದ್ ಸ್ವಲ್ಪ ಕರ್ಪೂರ, ಚಿಕ್ಕ ಪ್ಯಾಕೆಟು, ಅರಿಶಿನ, ಕುಂಕುಮ, 2 ಎಲೆ, 2 ಅಡಿಕೆ, ಒಂದು ಹ್ಯಾಂಡ್ ಟವಲ್, ಒಂದು 16 ರೂಪಾಯಿ,
ಒಂದು ಬೂದುಗುಂಬಳಗಾಯಿ, ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ ಹಾಗೂ ವಿಶೇಷವಾಗಿ ಪೂರ್ವಭಾದ್ರ ನಕ್ಷತ್ರ, ಈ ಒಂದು ನಕ್ಷತ್ರಗಳ ದಿನದಂದು ಇಲ್ಲ ಹುಣ್ಣಿಮೆಯ ದಿನದಂದು ತಗೊಂಡು ಹೋಗಿ ರಾಮಚಂದ್ರರ ಆಲಯದಲ್ಲಿ ಒಂದು ಅರ್ಚನೆ ಮಾಡಿಸಿ, ಇಲ್ಲ ತುಳಸಿ ಸೇವೆ, ತುಳಸಿ ಮಾಲೆ ಸೇವೆ, ತೋಮಾಲೆ ಸೇವೆ, ನಿಮ್ ಶಕ್ತಿ ಒಂದ್ ಬೊಗಸೆ ತುಳಸಿ ತಗೊಂಡೋಗಿ ಕೊಟ್ಟರು ಸರಿ, ಇದು ಯಾವುದೂ ಇಲ್ಲ ಗುರುಗಳೇ ಪರವಾಗಿಲ್ಲ, ತಗೊಂಡೋಗಿ ಪೂಜೆ ಮಾಡಿಸಿ ಆ ಅರ್ಚಕರಿಗೆ, ವೃದ್ಧ ದಂಪತಿಗೆ, ವೃದ್ಧ ಆಚಾರ್ಯರಿಗೆ ಕೊಡತಕ್ಕಂಥದ್ದು ಮಾಡಿ. ಹಾಗೆಯೇ ಮನೆಯಲ್ಲಿ ವಿಶೇಷವಾಗಿ ಆ ಒಂದು ರಾಹು ಬುಧನ ಸಾರದಲ್ಲಿ ಇದ್ದಾನೆ, ಜಾಗ್ರತೆ. ಶನಿ ಗುರುಸಾರಕ್ಕೆ ಬಂದಾಗ ಅನಗತ್ಯ ಖರ್ಚು ವೆಚ್ಚಗಳು ಬರತಕ್ಕಂಥದ್ದು, ಯಾವ್ದಾದ್ರು ಲೀಗಲ್ ಸಮಸ್ಯೆಗಳಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ, ಭಾವಕ್ಕೊಳಗಾಗ್ತಕ್ಕಂಥದ್ದು ಮಾಡಿ. ಒಂದು ಪುಟ್ಟದಾಗಿ ಆಯ್ತು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ದೇವಿ ಖಡ್ಗಮಾಲ, ದೇವಿ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದನ್ನ ಕೇಳೋದೋ ಹೇಳೋದೋ ಮಾಡೋದೋ ಮಾಡತಕ್ಕಂಥದ್ದು ಮಾಡಿ. ಒಂದು ಕಪಿಲ ಗೋವು, ಅದಕ್ಕೇನಾದ್ರೂ ಒಂದು ಹಣ್ಣು ತಿನ್ನಿಸೋದು, ಮುತ್ತೈದೆಯರಿಗೆ ಆಯಿತು ಅಂತ ಹೇಳ್ದ ಅಂದ್ರೆ ನಿಮ್ಮ ಕೈಯಿಂದ ಒಂದು ಫಲತಾಂಬೂಲ ಕೂಡ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ವಯಸ್ಸಾದವರ ಸೇವೆ ಮಾಡಿ. ಆಯಿತು ಅನ್ನುವುದಾದರೆ ಶನಿ ಗುರುಸಾರಕ್ಕೆ ಬರುವುದರಿಂದ ಎಡಗೈ ರಿಂಗ್ ಫಿಂಗರಿಗೆ ಒಂದು ಕಾಕನೀಲ, ಇಂದ್ರನೀಲ, ಐಶ್ವರ್ಯ ನೀಲ ಅಂತೆಲ್ಲ ಹೇಳ್ತೇವೆ. ಆಯಿತು ಅಂತ ಹೇಳ್ದ ಅಂದ್ರೆ ಕಾಕನೀಲ ಎಡಗೈ ಆ ಒಂದು ರಿಂಗ್ ಫಿಂಗರ್ಗೆ, ಈ ಬೆರಳಿಗೆ, ಉಂಗುರದ ಬೆರಳಿಗೆ ಒಂದು ಪುಟ್ಟದಾಗಿ ಧರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಒಂದು 3 ಕ್ಯಾರೆಟ್ ಬೆಳ್ಳಿಯಲ್ಲೇ ಧರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಿಮ್ ಜಾತಕ ಯಾರಾದ್ರೂ ಆಚಾರ್ಯರ ಹತ್ರ, ಗುರುಗಳ ಹತ್ರ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ. ತಿಳಿದಿರ್ತಕ್ಕಂಥವ್ರು, ಗೊತ್ತಿಲ್ಲ ಒಂದು ಫೋನೋ ನೇರವಾಗಿಯೋ ನಿಮ್ಗೆ ಗೈಡೆನ್ಸ್ ಮಾಡ್ಲಿಕ್ಕೆ ನಾವು ನಮ್ಮ ಸಂಸ್ಥೆ ಸದಾ ಇದ್ದೇವೆ, ಯೋಚಿಸ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ವಿಶೇಷವಾಗಿ ಇವತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ, ಬುಧ ವಕ್ರತ್ಯಾಗ, ಕಟಕರಾಶಿಗೆ ಕುಂಭದ್ರೋಣ ಮಳೆ ಅನ್ನೋ ಹಾಗೆ ನೋಡಿ ಆ ವಕ್ರತ್ಯಾಗ ಬಿಡ್ತಿದ್ದಾನೆ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಮೇಷರಾಶಿ, ಶುಕ್ರ 8ನೇ ಮನೆಯಲ್ಲಿರೋದ್ರಿಂದ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ. ಸಮ್ ಹೈ ಎಕ್ಸ್ಪೆಕ್ಟೇಷನ್, ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಬಟ್ಟೆಗೋಸ್ಕರ, ವಸ್ತ್ರಕ್ಕೋಸ್ಕರ, ಆಭರಣಕ್ಕೋಸ್ಕರ, ಪ್ರಯಾಣಕ್ಕೋಸ್ಕರ, ಸ್ತ್ರೀಗೋಸ್ಕರ, ಸ್ತ್ರೀ ಸಂತಾನಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಬಿಟ್ರೆ ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ವೃಷಭ ರಾಶಿ, ಸುಖದಲ್ಲಿ ಸುಖಕಾರಕ, ಭೋಗಕಾರಕನ ಭಾವದಲ್ಲಿದ್ದು ಭೋಗಕಾರಕ 7ನೇ ಮನೆಯಲ್ಲಿರೋದ್ರಿಂದ ಈ ಮದುವೆ ಕಾರ್ಯ, ಮುಂಜಿ ಕಾರ್ಯ ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಇಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಟ್ರಾವೆಲ್ಸು, ವೆಹಿಕಲ್ಸು, ಇಂಥ ಒಂದು ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ, ಬಟ್ ಅದೇ ರೀತಿ ಆದಾಯವೂ ಇರುತ್ತೆ. ಸ್ವಲ್ಪ ಬಂಗಾರ, ಬೆಳ್ಳಿ, ಆಭರಣ ಮನೆಯಲ್ಲಿ ನೋಡ್ಕೊಂಡು ಇಡೋದು. ಈಗ ಮನೇಲೆ ಕಳ್ಳರುಗಳು ಶುರು ಆಗ್ಬಿಟ್ಟಿದ್ದಾರೆ. ಮನೇಲೆ ಕಳ್ಳರು, ಹೊರಗಡೆ ಕಳ್ಳರು ಬಿಟ್ಬಿಡಿ, ಮನೇಲೂ ಕೂಡ ಗಂಡನ್ ತಿಳಿದೆ ಹೆಂಡತಿ ಎತ್ಬಿಡೋದು, ಇಲ್ಲ ಸೊಸೆಗೆ ತಿಳಿದೆ ಅತ್ತೆ ಎತ್ಬಿಡೋದು, ಅತ್ತೆಗೆ ತಿಳಿದೆ ಸೊಸೆ ಎತ್ಬಿಡೋದು. ಒಂದು 6 ತಿಂಗಳು ಬಿಟ್ಟು ನೋಡಿದ್ರೆ ಲಾಕಲ್ಲಿ ಬಂಗಾರನೇ ಇಲ್ಲ. ಯಾರು ಎತ್ತಿದ್ರೆ ಮಗನ, ಸೊಸೆನ, ಹೆಂಡ್ತಿನ, ಅಮ್ಮನ, ಅಪ್ಪನ, ಗಂಡನ, ಅತ್ತೆನ, ಮಾವನ. ಅಯ್ಯೋ ರಾಮಚಂದ್ರ, ಬಂಗಾರಕ್ಕೆ ಬರೋದ್ ಬಂತು ಬೆಲೆ. ಈ ತರ ಮನೆಯಲ್ಲೇ ಕಳ್ಳರುಗಳು ಶುರು ಆಗ್ಬಿಟ್ರೆ ಇನ್ನದು ಎಲ್ಲಿ ಹೊರಗಡೆ ಮಗು? ಮನೆ ಕಳ್ಳರನ್ನ ಹಿಡಿಲಿಕ್ಕಾಗುತ್ತಾ? ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡೋಣ ಹೇಳಿ? ಜಾಗ್ರತೆ. ಮಿಥುನ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಚಂದ್ರ ಚೆನ್ನಾಗಿದ್ದಾನೆ, ಶುಕ್ರನ ಸಾರದಲ್ಲಿ ತೊಂದರೆ ಇಲ್ಲ. ಆದ್ರೆ ಶುಕ್ರ 6ನೇ ಮನೇಲಿದ್ದಾನೆ, ದಟ್ಸ್ ದ ಪ್ರಾಬ್ಲಮ್. ಸ್ತ್ರೀಯರಿಗೆ ಸಂಬಂಧಿತ ಮನೇಲಿ ಏನಾದ್ರೂ ಕಿಟಿಕಿಟಿ, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ ಉದ್ಯೋಗ, ಈ ಬೇಕರಿ, ಹಣ್ಣು, ತರಕಾರಿ, ಸೊಪ್ಪು, ಬಟ್ಟೆ, ಗಾರ್ಮೆಂಟ್ಸು, ಅಲಂಕಾರ, ಹೂವು, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಪರಿಶ್ರಮದ ಛಾಯೆ ಅಷ್ಟೇ.
ಕೈ ತುಂಬಾ ದುಡ್ಡು ನೋಡ್ತೀರಿ. ಕರ್ಕಾಟಕ ರಾಶಿ, ಚಂದ್ರ ಶುಕ್ರನ್ ಸಾರ ಇವತ್ತು ಯಾಕೋ ಅಲಂಕಾರ, ಒನಪು, ವೈಯಾರ, ಓಡಾಟ, ಸುತ್ತಾಟ, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಕಿರು ಕಲಾ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನಟನೆ, ಆಕ್ಟಿಂಗ್, ಪೇಂಟಿಂಗ್, ಚಿತ್ರಕಲೆ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ರೀತಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ನಿಮ್ಮ ಮನೇಲೇ ಇದ್ದಾನೆ, ಬ್ಯೂಟಿಫುಲ್. ಅದರಲ್ಲೂ ಶುಕ್ರ ಕೇಂದ್ರದಲ್ಲೇ ಇದ್ದಾನೆ, ಕೇಂದ್ರಾಧಿಪತಿ ಕೇಂದ್ರದಲ್ಲಿದ್ದಾನೆ, ಇನ್ನೇನ್ ಬೇಕು, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಟ್ರಾವೆಲ್ಸು, ಟೂರ್ಸು, ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಕೇಶಾಲಂಕಾರ, ಕಾಸ್ಮೆಟಿಕ್ಸು, ಸ್ಕಿನ್ಸು, ಕೇಶಾಲಂಕಾರ, ವಿಗ್ ತಯಾರು ಮಾಡತಕ್ಕಂಥದ್ದು, ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಾ, ಒಂಥರ ಫ್ಯಾಷನ್ನು, ನಿಟ್ಟಿಂಗು, ಡಿಸೈನ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಕನ್ಯಾ ರಾಶಿ, ಶುಕ್ರ ಬ್ಯೂಟಿಫುಲ್, ಮುತ್ತು, ಮಾಣಿಕ್ಯ, ವೈಡೂರ್ಯ, ವಜ್ರ, ಇದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ, ವ್ಯವಹಾರ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿ. ಸ್ವಲ್ಪ ಖರ್ಚು ನೀವು ಕೂಡ ಮಾಡ್ಕೋತೀರಿ. ತುಲಾ ರಾಶಿ, ಧನಸ್ಥಾನದಲ್ಲಿ ಶುಕ್ರ, ಲಾಭಸ್ಥಾನದಲ್ಲಿ ಚಂದ್ರ, ಬ್ಯೂಟಿಫುಲ್ ಆಗಿರತಕ್ಕಂತ ಒಂದು ಪ್ರಭಾವ, ತೊಂದರೆ ಏನಿಲ್ಲ. ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ, ವಸ್ತ್ರಗಳ ಅಂಗಡಿ, ಅಲಂಕಾರ, ಮೇಕಪ್, ದೊಡ್ಡ ದೊಡ್ಡ ಕಾಸ್ಮೆಟಿಕ್ಸ್, ಡಿಸೈನ್ಸು, ಅಂತಹಗಳಿಗೆ ಸಂಬಂಧಪಟ್ಟಂತ ವೃತ್ತಿ. ಆಮೇಲೆ ಏರ್ ಹೋಸ್ಟೆಸ್ಸು, ಪ್ಲೇನ್ಸು, ಪ್ಯಾಕಿಂಗು, ಡಿಸೈನಿಂಗು, ಕಟಿಂಗು, ವಸ್ತ್ರೋದ್ಯಮ, ಗಾರ್ಮೆಂಟ್ಸು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಲಕ್ಸುರಿ ಡೇ ಇವತ್ತು. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಕೇಂದ್ರದಲ್ಲಿದ್ದು ಶುಕ್ರ ನಿಮ್ಮನೇಲೇ ಇರೋದ್ರಿಂದ ಸಿಹಿ ಪದಾರ್ಥಗಳಿಗೆ ಸಂಬಂಧಿತ ಈ ಬೇಕರಿ, ತಿಂಡಿ, ಸಿಹಿ ಪದಾರ್ಥ, ಜ್ಯೂಸು, ಹಣ್ಣು, ಆಮೇಲೆ ಬಿಸ್ಕೆಟ್ಸು, ಈ ಕೂಲ್ ಡ್ರಿಂಕ್ಸು, ಫ್ರೀಸರ್ಸು, ಪ್ಯಾಕ್ಡ್ ಫುಡ್ಸು, ಪ್ರಾಸೆಸ್ಡ್ ಫುಡ್ಸು, ಈ ತರಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಒಂದು ಅಭಿವೃದ್ಧಿ. ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ, ಟೈಲರಿಂಗ್ ಅಂಗಡಿ ಇಟ್ಕೊಂಡಿದ್ದೀರಾ, ಸ್ಟಿಚಿಂಗು, ನಿಟ್ಟಿಂಗು, ಡಿಸೈನಿಂಗು, ಐರನ್ ಅಂಗಡಿ, ಕ್ಲೀನಿಂಗು, ವಾಷಿಂಗು, ಗಾಡಿಗಳ ವಾಷಿಂಗು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತವಾದ ಪ್ರಗತಿ. ಧನುಸು ರಾಶಿ, ಶುಕ್ರ 12ನೇ ಮನೆ, ಅನಗತ್ಯ ಖರ್ಚು, ಮನೆಯವ್ರಿಗೋಸ್ಕರ, ತಂದೆಗೋಸ್ಕರ, ಹಿರಿಯರ ಆರೋಗ್ಯದಲ್ಲಿ ಏರುಪೇರು, ಒಂಚೂರು ಡಯಾಬಿಟಿಸ್ ಸಂಬಂಧಪಟ್ಟಂಥದ್ದು. ಯಾಕಂದ್ರೆ ಶುಕ್ರ ಅಂದಿದ್ದೆ ಸ್ವೀಟು, ಕಿಡ್ನೀಸು, ಗೈನಿಕ್ ಪ್ರಾಬ್ಲಮ್ಸ್, ಈ ತರದ್ದು ಏನಾದ್ರೂ ಮನೆಯಲ್ಲಿ ಇದ್ದು ಉಲ್ಪಣಿಸಿದ್ರೆ ಅದು ಇನ್ನೊಂದಷ್ಟು ಕಿಟಿಪಿಟಿ ಮಾಡ್ತಕ್ಕಂಥದ್ದು, ಖರ್ಚುಗಳು ಹೊಂದಿಸ್ಕೊಳ್ತಕ್ಕಂಥ ಒಂದು ಪ್ರಭಾವಗಳಿರ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಮನೆಯ ಸಂಗಾತಿ ಜೊತೆ ಮಾಧುರ್ಯವಾಗಿರಿ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಇಟ್ಸ್ ಓಕೆ. ಯು ರೆಸ್ಪೆಕ್ಟ್, ಐ ರೆಸ್ಪೆಕ್ಟ್, ಐ ರೆಸ್ಪೆಕ್ಟ್, ಯು ರೆಸ್ಪೆಕ್ಟ್, ದಟ್ ಇಸ್ ಬ್ಯೂಟಿಫುಲ್. ಮಕರ ರಾಶಿ, ಶುಕ್ರ ಲಾಭಸ್ಥಾನದಲ್ಲಿದ್ದು ಚಂದ್ರ ಅಷ್ಟಮದಲ್ಲಿ ಶುಕ್ರನ ಸಹಾಯಲ್ಲಿ ಇರೋದ್ರಿಂದ ಚೆನ್ನಾಗೇ ಇದೆ. ವೃತ್ತಿಗೋಸ್ಕರ ದೂರದ ಕೆಲಸ, ದೂರದ ವ್ಯಾಪಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಎಲ್ಲೋ ದೂರದಲ್ಲಿ ಶೂಟಿಂಗ್ ಮಾಡಬೇಕು, ಶೂಟಿಂಗ್ ಪರ್ಮಿಷನ್ ತಗೋಬೇಕು, ಆಕ್ಟಿಂಗು, ಕಲಾ ಮಾಧ್ಯಮ, ಬಂಗಾರ, ಆಭರಣ, ಅಲಂಕಾರ, ದೊಡ್ಡ ದೊಡ್ಡ ಸ್ಟೋರ್ಸು, ವಜ್ರ, ವೈಡೂರ್ಯ, ತುಂಬಾ ದೊಡ್ಡ ಬ್ರ್ಯಾಂಡೆಡ್ ಉತ್ಪನ್ನಗಳು, ಬ್ರ್ಯಾಂಡೆಡ್ ಶೂಗಳು, ಬ್ರ್ಯಾಂಡೆಡ್ ಚಪ್ಪಲಿಗಳು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಮಾಡ್ಲಿಂಗ್, ಖಂಡಿತ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಫಲವಿರುತ್ತೆ. ಸ್ವಲ್ಪ ಖರ್ಚು. ಇನ್ನು ಕುಂಭರಾಶಿ, ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ತೊಂದರೆ. ಈ ಟೀಚರು ಇವತ್ತು ನೋಡಿ, ನಮ್ ಗವರ್ಮೆಂಟ್ ಸ್ಕೂಲಲ್ಲಿ ಚಾಕ್ ಪೀಸ್ಗೂ ದುಡ್ಡಿಲ್ಲ ಅಂತೆ, ಡಸ್ಟರ್ಗೂ ದುಡ್ಡಿಲ್ಲ ಅಂತೆ, ಎಷ್ಟೋ ಶಾಲೆಗಳಿಗೆ ಸ್ವಂತ ಕಟ್ಟಡ ಇಲ್ವಂತೆ. ಎಲ್ಲಿಂದ ಉದ್ಧಾರಕ ಆಗುತ್ತೆ? ಎಲ್ಲಿಂದ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೋ? ಒಂದು ಟೀಚರ್ಗೆ ಕರೆಕ್ಟ್ ಆಗಿ ಫೆಸಿಲಿಟಿ, ಅವನೇ ಎಲ್ಲ ಕಸ ಗುಡಿಸ್ಬೇಕಂತೆ, ಅದರಲ್ಲೇ ಚಾಕ್ ಪೀಸ್ ತಂದು ಬರಿಬೇಕಂತೆ. ಏನಪ್ಪಾ ಇದು? ಏನ್ ಮಾಡ್ತಿದ್ದೇವೆ ನಾವು? ನೋಡಿ, ಫ್ರೀ ಬೀಸ್ ಅಂತ ತಗೊಂಡ್ವಲ್ಲ, ಎಲ್ಲಿ ಕತ್ರಿ ಬೀಳ್ತಿದೆ ಯೋಚನೆ ಮಾಡ್ತಿದ್ದೀರಾ? ಯಾವ್ಯಾವ್ದು ಟ್ಯಾಕ್ಸ್ಗಳು ಹತ್ತಿಸ್ತಿದ್ದಾರೆ ಗೊತ್ತಿದೆಯಾ? ಬೇಸಿಕ್ ಎಜುಕೇಶನ್ಗೆ ಹೊಡೆದು ಬಿಟ್ಟಿದ್ದಾರೆ. ಇವ್ರ ಮನೆ ಬಂಗಾರ ಆಗೋಗ. ಬೇಸಿಕ್ ಟೀಚರ್ಸ್, ಬೇಸಿಕ್ ಕಡಿಮೆ ಅಂದ್ರೂ ಒಂದು 20-30 ಸಾವಿರ ಟೀಚರ್ಸ್ದು ಶಾರ್ಟೇಜ್ ಇದೆ.
ಸ್ಕಿಲ್ಡ್ ಟೀಚರ್ಸ್ ಶಾರ್ಟೇಜ್ ಇದೆ. ಅದ್ರ ಜೊತೆನಲ್ಲಿ ಬಿಲ್ಡಿಂಗ್ಗಳು ಸರಿ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಯೇ ಇಲ್ಲ. ಅದು ಬಿಟ್ಟು ಕಸ ಎತ್ತೋದ್ರಿಂದ ಹಿಡಿದು, ಚಾಕ್ ಪೀಸ್ ಇಂದ ಹಿಡಿದು, ಡಸ್ಟರ್ ಇಂದ ಹಿಡಿದು, ಕ್ಲೀನ್ ಮಾಡೋದ್ರಿಂದ ಹಿಡಿದು, ಏನಪ್ಪ ಇದು ರಾಮಚಂದ್ರ? ಆವಾಗ ಆ ಗುರು ಸಮಾಧಾನವಾಗಿಲ್ಲ ಅಂದ್ರೆ ಯಾವ ರೀತಿ ಟೀಚ್ ಮಾಡಬಲ್ಲ? ನಿಜವಾಗ್ಲೂ ಅವನ ಬದ್ಧತೆಯಿಂದ ಸಿದ್ಧತೆಯಿಂದ ಆಗ್ಲಿ ಮಾಡ್ತಾನ? ಇಲ್ಲ. ಹೋಗು, ಒಂದು ಕಾಟಾಚಾರದ ವಿದ್ಯೆ. ಅವಾಗ ಏನಾಗುತ್ತೆ ಮಕ್ಕಳು? ಕಾಟಾಚಾರದ ವಿದ್ಯೆಯೇ, ಅರ್ಧಂಬರ್ಧ ವಿದ್ಯೆ, ಅರ್ಧಂಬರ್ಧ ಬೆಂದ ಒಂದು ಆಲೋಚನೆ, ಅರ್ಧಂಬರ್ಧ ಏನಾಗ್ತಾರೆ ಹೇಳಿ? ಸಮಾಜ ಕಂಟಕರಾಗ್ತಾರೆ, ಪಾಸ್ ಆಗಲ್ಲ ಮಕ್ಕಳು. ಆಗೇನ್ ಮಾಡ್ತಾರೆ ತಂದೆ ತಾಯಿ? ಇಲ್ಲ ಸಾಲನೋ, ಅವ್ರೊಂದು ಸಾಲ ಮಾಡು, ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜ್ ಅಂತ ಸೇರಿಸು. ಏನ್ ಲಕ್ಷಗಳು ಸುರ್ಲಿಕ್ಕಾಗುತ್ತ ಮಕ್ಕಳೇ? ಮನೆ ಒಂದ್ ತಾಯಿ ಜೀವ ಬರುತ್ತೆ, ಗುರುಗಳೇ ನನ್ನ ಮಗಳು ಕೇಳ್ತಿದ್ದಾಳೆ ಈ ಕಾಲೇಜೇ ಸೇರಿಸ್ಬೇಕು. ಏನಕ್ಕಂತಮ್ಮ? ಸ್ಕಾಲರ್ಶಿಪ್ ತಗೊಂಡು ಓದಕ್ ಹೇಳಿ. ಹಂಗೆ ಹೇಳ್ದೆ. ಅವ್ಳು ಕ್ರ್ಯಾಕ್ ಮಾಡಿದ್ರೆ ಪ್ರೈವೇಟ್ ಅಲ್ಲೇ ಕರೆದು ಕೊಡ್ತಾರೆ. ಅಂತ ನಂಬರ್ ಏನ್ ತೆಗೆದುಬಿಟ್ಟಿದ್ದಾಳಂತೆ. ಆ ಕಾಲೇಜ್ಗೆ ಪ್ರೆಸ್ಟೀಜ್ ಅಂತ ಹುಡುಗಿನ ತಗೊಳಕ್ಕೆ. ಲೆಟರ್ ಕ್ರ್ಯಾಕ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕ್ಯಾಟ್ ಎಕ್ಸಾಮ್ ಬರೀಲಿಕ್ಕೆ ಹೇಳಿ, ಮ್ಯಾನೇಜ್ಮೆಂಟ್ ಬೇಕು ಅಂದ್ರೆ CET ಬರೀಲಿಕ್ಕೆ ಹೇಳಿ, ಇಂಜಿನಿಯರಿಂಗ್ ಬೇಕು ಅಂದ್ರೆ ನೀಟ್ ಬರೀಲಿಕ್ಕೆ ಹೇಳಿ, ಮೆಡಿಕಲ್ ಬೇಕು ಅಂದ್ರೆ ಕ್ರ್ಯಾಕ್ ಮಾಡಕ್ ಹೇಳು. 3 ಲಕ್ಷದ್ದು ಇಂಜಿನಿಯರಿಂಗ್ ಕಾಲೇಜ್, ಆ ಕಾಲೇಜೇ ಸೇರಿಸ್ಬೇಕು. ನೋಡಿ, ಮಕ್ಕಳಲ್ಲಿ ಒಂದು ತಪ್ಪಾದ ಕಲ್ಪನೆ ತಂದೆ ತಾಯಿಯಾಗಿ ನಾವು ತುಂಬಿಸಿಟ್ಬಿಟ್ಟಿದೀವಿ, ಈ ಸಿಸ್ಟಮ್ ತುಂಬಿಸಿಟ್ಬಿಟ್ಟಿದೆ. ಮಕ್ಕಳು ಎಲ್ಲಿಗೆ ಹೋಗ್ತಿದೆ ನೋಡಿ, ಅವ್ರಿಗೇನಾದ್ರೂ ಗೊತ್ತಿದ್ಯೋ? ಈ ಕಾಲೇಜಲ್ಲಿ ಓದಿದ್ರೆ ಬ್ರ್ಯಾಂಡ್, ಇವ್ರ ಮನೆ ಬಂಗಾರ ಆಗೋಗ, ಅದೆಲ್ಲ ಏನೂ ಇಲ್ಲ. ಅಂಬೇಡ್ಕರು, ಗಾಂಧೀಜಿ ಇವರೆಲ್ಲ ಬಂದು ಅಂತ ಬ್ರ್ಯಾಂಡೆಡ್ ಕಾಲೇಜ್ ಅಂತ ಓದ್ಲೇ ಇಲ್ಲ. ನೀವು ಅದನ್ನ ಫಸ್ಟ್ ಬಿಡಿ. ಓದಿಗೂ ಬ್ರ್ಯಾಂಡ್ಗೂ ಸಂಬಂಧವಿಲ್ಲ, ನೆನಪಿಟ್ಟುಕೊಳ್ಳಿ. ಓದೆ. ಈ ಕಾಲೇಜಲ್ಲಿ ಓದ್ರೇನೆ ಇಲ್ಲ. ನಿಮ್ಗೆ ಅಷ್ಟು ತಾಕತ್ತಿದ್ರೆ ರಾತ್ರಿ ಹಗಲು ಕಷ್ಟಪಟ್ಟು ಓದ್ಬಿಟ್ಟು ರ್ಯಾಂಕ್ ಕೊಡಿರಿ. ಯಾಕೆ ನಿಮ್ಗೆ ಗೋಲ್ಡ್ ಮೆಡಲ್ ಮೇಲೆ ಗೋಲ್ಡ್ ಮೆಡಲ್ ಕೊಡೋದಿಲ್ಲ? ಕರೆದು ಆ ಕಾಲೇಜು ಬೇರೆ ಬೇರೆ ರಿಕ್ರೂಟ್ಮೆಂಟ್ ಇದೆಲ್ಲ ನಡೆಯುತ್ತೆ. ನಿಮ್ಗೆ ಆ ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ, ಬರೀರಿ ಕ್ಯಾಟ್ ಎಕ್ಸಾಮು, CET ಬರೀರಿ. ಆ ಕಾಲೇಜೇ ಬೇಕು, ಆ ದೊಡ್ಡ ಕಾಲೇಜೇ ಬೇಕು, ಕ್ರ್ಯಾಕ್ ಮಾಡಿ. ಗವರ್ಮೆಂಟ್ ಇಷ್ಟು ಕೋಟಾ ಸೀಟ್ ಅಂತಿದೆಯಲ್ಲ ಕೊಡ್ತಾರೆ, ಅವರೇ ಕೊಡ್ತಾರೆ, ಕಾಲೇಜ್ ಅವರೇ. ತಂದೆ ತಾಯಿ ಮೇಲೆ ಭಾರ ಹಾಕ್ಸಿ ಅವರು ಸಾಲ ಮಾಡಿ, ಸಾಲ ತೀರ್ಸೋದ, ಮನೇನ್ ನಡೆಸೋದ, ಕಾಯಿಲೆಗಳಿಗೆ ಮೆಡಿಸಿನ್ ನೋಡೋದ. ಗೌರ್ಮೆಂಟ್ಗೆ ಸೇರ್ಸೋಣ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲಿ ಏನಾಗ್ತಿದೆ? ವ್ಯವಸ್ಥೆಯೇ ಇಲ್ಲ. ಅಲ್ಲಿ ಚಾಕ್ ಪೀಸೇ ಇಲ್ಲ. ವರ್ಷಕ್ಕೆ 10,000 15,000 ಕೊಡ್ತಾರಂತೆ. ಇದೆಲ್ಲ ಮೇಂಟೈನ್ ಮಾಡ್ಬೇಕು. ಕಸದಿಂದ ಹಿಡಿದು, ಡಸ್ಟ್ಬಿನ್ ಇಂದ ಹಿಡಿದು, ಡಸ್ಟರ್ ಇಂದ ಹಿಡಿದು ಅಂದ್ರೆ ಏನು ಮಕ್ಕಳೇ ಇದು? ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ? ನಾವು ಏನ್ ಮಾಡ್ತಿದ್ದೇವೆ? ಯಾರನ್ನು ನಾವು ಆಯ್ಕೆ ಮಾಡಿದ್ದೇವೆ? ಯೋಚನೆ ಮಾಡಿದೀರಾ? ನಿಮ್ ಸುತ್ತಮುತ್ತ ಇರೋ ಶಾಲೆಗಳ ಗತಿ ಏನಾಗಿದೆ? ಆ ಮಕ್ಕಳಿಗೊಂದು ಬಟ್ಟೆ, ಒಂದ್ ಶೂ, ಒಂದ್ ಚಪ್ಪಲಿ, ಒಂದೊಳ್ಳೆ ಪುಸ್ತಕ, ಒಂದೊಳ್ಳೆ ಏನೆಲ್ಲ ಮೊದಲಿನ ನಾವು ಮಾಡ್ತಿದ್ರು. ಇತ್ತು ಒಂದು ಬದ್ಧತೆ, ಈಗಲೂ ಇದ್ದಾರೆ. ಬದ್ಧತೆಯಿಂದ ನಿಂತ್ಕೊಂಡ್ರೆ ಮಾಡಬಲ್ರು. ಇವ್ರಿಗೇನು ಏನೋ ಒಂದ್ ಹೇಳಿದಾರೆ, ಇಲ್ಲ ಅಂದ್ರೆ ಲೋಕಸಭಾ ಎಲೆಕ್ಷನ್ ಓಟ್ ಬೀಳಲ್ಲ. ಅದಕ್ಕೇನ್ ಮಾಡ್ತಾರೆ? ಬೇರೆ ಬೇರೆದ್ರಲ್ಲಿ ಕತ್ರಿ ಹಾಕ್ಬಿಟ್ಟು ಇಲ್ಲಿ ತಗೊಬಂದು ಹಾಕೋದು. ಕಡಿಮೆ ಅಂದರು 2 ಲಕ್ಷ ಉದ್ಯೋಗಗಳು ಸುಮ್ಮನೆ ಬಿದ್ದಿದ್ದಾವೆ. 2 ಲಕ್ಷ ಉದ್ಯೋಗಗಳು, ಅದನ್ನ ಫಿಲ್ ಮಾಡ್ತಿಲ್ಲ. ಸರಿಯಾದ ವ್ಯಕ್ತಿಗಳನ್ನ, ಸಲಹೆಗಾರರನ್ನ ಇಟ್ಟುಕೊಳ್ಳದಿದ್ರೆ ಹೀಗೆ ಆಗೋದು. ಸಲಹೆಗಾರರು ಈ ತರದ ತಪ್ಪಾದಂತ ಯೋಜನೆಗಳಿಗೆ ಬಜೆಟ್ ಮಂಡನೆ, ಆಯ ವ್ಯಯ ಹೇಗೆ ಏನು ಅನ್ನತಕ್ಕಂಥದ್ದು ಹೇಳಿ ಮಾಡಿ, ಚಿಂತನೆ ಮಂಥನ 6 ತಿಂಗಳು ಏನೋ ಒಂದು ಅನೌನ್ಸ್ ಮಾಡು, ಆಮೇಲೆ ಅರ್ಧಂಬರ್ಧ ಕೊಡು, ಇನ್ನೊಂದು ಕೊಡು. ಇದೂ ಇಲ್ಲ, ಇದೂ ಇಲ್ಲ, ಇಲ್ಲೂ ಇಲ್ಲ. 3 ದಾರಿ ನೋಡಿ. ಗುರು ಕೆಟ್ರೆ ಹೇಗೆ? ಗುರು ಇವತ್ತು ಕೇತು ನಕ್ಷತ್ರ ಅಲ್ಲ, ಅದೇ ಆಗ್ತಿರೋದು. ಮೀನರಾಶಿ, ಕುಂಭರಾಶಿ ಜಾಗ್ರತೆ. ಸಪ್ತಮದಲ್ಲಿ ಆ ಚಂದ್ರ ಶುಕ್ರನ್ ಸಾರದಲ್ಲಿ ಇದ್ದಾನೆ, ಅದ್ಭುತವೇ. ಆದರೆ ಸಪ್ತಮದಲ್ಲಿ ಶುಕ್ರ ಭಾವ ಇದ್ರೆ ಸಂಗಾತಿ, ಕೊಡೋದು ತಗೊಳ್ಳೋದು, ಸಿಸ್ಟಮು, ವೃತ್ತಿ, ಉದ್ಯೋಗ, ಅಲ್ಲೆಲ್ಲೋ ಒಂದು ಸಣ್ಣ ತಳಮಳಗಳ ಛಾಯೆ. ಆದರೆ ಶುಕ್ರ ಬ್ಯೂಟಿಫುಲಿ 10,000 ಪ್ಲೇಸ್ ಮಾಡ್ಕೊಂಡಿದ್ದಾನೆ. ಶುಕ್ರನಿಗೆ ಸಂಬಂಧಪಟ್ಟಂತ ವೃತ್ತಿ, ಸಿಹಿ ಪದಾರ್ಥಗಳು, ಹಣ್ಣು, ಅಲಂಕಾರ, ಸ್ತ್ರೀಯರು, ಬೆಳ್ಳಿ ಬಂಗಾರ, ಆಭರಣ, ಅಲಂಕಾರ, ವೃತ್ತಿ, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ ಕಲಿಸೋದು, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮೀನರಾಶಿ,
ಮೀನ ರಾಶಿಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ, ಅವನ್ ಭಾಗ್ಯದಲ್ಲಿದ್ದಾನೆ. ಒಂದ್ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ಚಂದ್ರ ಶುಕ್ರನ್ ಸಾರ ಸ್ತ್ರೀಯರ ವಿಚಾರವಾಗಿ, ಸ್ತ್ರೀಯರಿಗೆ ಸಂಬಂಧಿತ ತಾಯಿ, ಚಿಕ್ಕಮ್ಮ, ಅತ್ತೆ, ಹೆಂಡತಿ, ನಾದಿನಿ, ಗೆಳತಿ, ಪ್ರೇಯಸಿ, ಈ ತರದ ಯಾವುದೋ ಒಂದು ವಿಚಾರದಲ್ಲಿ ಅಲ್ಲೊಂದೇನೋ ಅರ್ಧ ಬೆಂದ, ಯಾಕೋ ಯಜಮಾನ್ರು, ಯಾಕೋ ಹೆಂಡತಿ, ಈ ತರದೊಂದು ಛಾಯೆಗಳು ಒದ್ದಾಡಿಸ್ತಕ್ಕಂತ ಒಂದು ಭಾವ ಉಂಟು. ಕಾಂಪ್ರಮೈಸ್ ಆಗ್ಬಿಡಿ. ವೆನ್ ಯು ಆರ್ ಕರೆಕ್ಟ್, ಆಯ್ತು ಹೋಗಮ್ಮ, ನನ್ ಗಂಡ ತಾನೆ ದುಡಿಲಿಕ್ಕೆ ಹೋಗಿರೋದು, ನನ್ನ ಹೆಂಡತಿ ತಾನೆ ಪಾಪ, ಬೆಳಿಗ್ಗೆ ಅವಳು ದುಡಿದು ಮಕ್ಕಳಿಗೆ ನೋಡಿ ಸಂಜೆ ಬಂದು ವಯಸ್ಸಾದ ನನ್ನ ತಂದೆ ತಾಯಿಗೆ ಇನ್ಸುಲಿನ್ ಹಾಕಿ, ಆ ಮೆಡಿಸಿನ್ಸ್ ಹಾಕಿ, ಅಲ್ಲೊಂದು ಬಿಸಿ ಬಿಸಿ ಅಡಿಗೆ ಮಾಡಿ, ಮಕ್ಕಳ ಪಕ್ಕದಲ್ಲಿ ಕುಳಿತು ಹೋಮ್ ವರ್ಕ್ ಮಾಡಿಸಿ, ಅಯ್ಯೋ 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 ಅಯ್ಯೋ, ನನ್ನ ತಾಯಂದ್ರು ನಿಮ್ ಶಕ್ತಿಗಳು. ಹೇಳ್ತೀನಲ್ಲ, ಯಾವುದೋ ದೇವಸ್ಥಾನದಲ್ಲಿ ಕುಳಿತಿರೋ ಕಲ್ಲು ರೂಪದಲ್ಲಿರೋ ದೇವ್ರಿಗೆ ಹೋಗಿ ನಮಸ್ಕಾರ ಹಾಕ್ತಾರೆ, ನಿಮಗಳಿಗೆ ಹಾಕ್ಬೇಕು ತಾಯಂದ್ರ. ಅಡಿಗೆ ಎದ್ದು ಏನ್ ಗೊತ್ತಾ, ಅಬ್ಬಬ್ಬಾ, ನಾನು ನೋಡ್ತೀನಲ್ವಾ ನನ್ನ ಮನೆಯಲ್ಲಿರೋ ತಾಯಂದ್ರನ್ನ, ಅಮ್ಮಂದಿರು, ಅವರು ಅಮ್ಮಮ್ಮಂದಿರು, ಆ ಶಕ್ತಿ. ಅದ್ರಲ್ಲಂತೂ ಇವತ್ತಿನ ನಾರಿ ಶಕ್ತಿ ಇದೆಯಲ್ಲ, ಹೊರಗಡೆ ಕೆಲಸ, ಪ್ರಮೋಷನ್, ಇನ್ಕ್ರಿಮೆಂಟ್, ಗಾಡಿ ತಗೊಂಡ್ ಜರ್ ಅಂತ ಹೋಗೋದ್ ನೋಡ್ಬೇಕು ಮಕ್ಕಳೇ. ಆ ಒಂದು ಯೋಚನಾ ಮಾಡ್ತೀನಿ, ಇದೇ ನಿಮಗೆ. ಮನೇನ ಹೆಂಗ್ ಇಟ್ಕೋಬೇಕು, ಹೊರಗಡೆ ಹೆಂಗಿರ್ಬೇಕು, ಎಲ್ಲ ಅಚ್ಚುಕಟ್ಟೆ. ಆದ್ರಿಂದ ನೀವು ಸ್ವಲ್ಪ ಟ್ರಿಗರ್ ಅಲ್ಲಿ ಇರ್ತೀರಿ, ನಿಜವೇ. ಏನ್ ಎಷ್ಟು ಅಂತ ಮಾಡ್ಬಿಟ್ಟು ಇನ್ನೂ ಒಂಚೂರು ಸ್ಟ್ರೆಸ್ ಆಗಲ್ವಾ, ಪ್ರೆಷರ್ ಆಗಲ್ವಾ, ಒಂದ್ ಮಿಸ್ ಆಗುತ್ತೋ ಒಂದ್ ಕಾಸ್, ಬುಮ್ 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 ಅಂದ್ರೆ ನನ್ನ ಹಾಗೆ ಸುಮ್ಮನೆ ಕೂತ್ಕೊಳ್ಳೆ ಅಂತ ಹೇಳಿ ಅಷ್ಟೇ. ಆ ತರದ್ ಇವತ್ತೊಂದು ಸಣ್ಣದಾಗಿ ಗಂಡನ ವಿಚಾರವೋ, ಹೆಂಡತಿ ವಿಚಾರವೋ, ಸಂಗಾತಿ ವಿಚಾರವೋ, ಅಕ್ಕ ತಂಗಿಯರ ವಿಚಾರದಲ್ಲಿ ಸಣ್ಣ ಎಳೆದಾಟ, ಆಯ್ತು ಬಿಡಮ್ಮ ನೀವು ದೊಡ್ಡವರು ಅಂತ ಸುಮ್ಮನೆ ಬಿಡಿ ಅಷ್ಟೇ. ಇಲ್ಲ, ಸಿಗೋ ಕಾಫಿನೂ ಸಿಗೋಲ್ಲ, ಚುಕ್ಕ ಕಾಫಿನೂ ಸಿಗಲ್ಲ ಇವತ್ತು. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.